ಶ್ರೀಕೃಷ್ಣ ಪರಬ್ರಹ್ಮಣೇ ನಮೋ ನಮಃ. ಶ್ರೀಮದ್ ಭಗವದ್ಗೀತಾ ಏಕಾದಶೋಧ್ಯಾಯಃ ವಿಶ್ವಸಂದರ್ಶನ ಯೋಗಃ. ವಿಶ್ವರೂಪ ಸಂದರ್ಶನ ಯೋಗ. ಅರ್ಜುನ ಪರಮಾತ್ಮನಲ್ಲಿ ಯಾವ ವಿಶ್ವರೂಪವನ್ನು ದರ್ಶನ ಮಾಡ್ತಾ ಇದ್ದಾನೆ ಅದನ್ನ ವರ್ಣನೆ ಮಾಡ್ತಾ, ದ್ಯಾವ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತಯೇಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ಈ ಸ್ವರ್ಗ ಮತ್ತು ಪೃಥ್ವಿಯ ನಡುವಿನ ಸಂಪೂರ್ಣ ಆಕಾಶ ಹಾಗೂ ಎಲ್ಲ ದಿಕ್ಕುಗಳು ನಿನ್ನೊಬ್ಬನಿಂದಲೇ ಪೂರ್ಣವಾಗಿವೆ. ಹಾಗೂ ನಿನ್ನ ಈ ಲೌಕಿಕವಾದ ಮತ್ತು ಭಯಂಕರವಾದ ರೂಪವನ್ನು ನೋಡಿ 3 ಲೋಕಗಳು ಅತಿಯಾದ ಭಯದಿಂದ ನಡುಗ್ತಾ ಇದ್ದಾವೆ. ಇವೆಲ್ಲವನ್ನ ಅರ್ಜುನ ಸ್ವತಃ ನೋಡ್ತಾ ಇದ್ದಾನೆ, ಅದನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಹೇಗೆ ನೋಡಿದ್ವಿ? ಅಮೇ ಹಿತ್ವಾಂ ಸುರಸಂಗಾ ವಿಶಂತಿ ಕೇಚಿದ್ಭೀತಾಃ ಪ್ರಾಂಜಲಯ್ಯೋ ಗೃಣಂತಿ ಸ್ವಸ್ತಿ ತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಅದೇ ದೇವತೆಗಳ ಸಮೂಹಗಳು ನಿನ್ನಲ್ಲಿ ಪ್ರವೇಶ ಮಾಡ್ತಾ ಇದ್ದಾವೆ. ಇನ್ನು ಕೆಲವರು ಭಯಭೀತರಾಗಿ ಕೈ ಜೋಡಿಸಿಕೊಂಡು ನಿನ್ನ ನಾಮ ಮತ್ತು ಗುಣಗಳನ್ನ ಕೊಂಡಾಡ್ತಾ ಇದ್ದಾರೆ. ಇನ್ನು ಮಹರ್ಷಿಗಳು ಸಿದ್ಧರುಗಳ ಸಮುದಾಯ ಸ್ವಸ್ತಿ ವಾಚನ ನೋಡಿ, ದೇವತೆಗಳನ್ನು ಕೆಲವು ದೇವತೆಗಳು ಸಮೂಹಗಳೇ ಅವರಲ್ಲಿ ಪ್ರವೇಶ ಮಾಡ್ತಾ ಇದೆಯಂತೆ. ಕೆಲವರು ಅವರ ಇದನ್ನ ನೋಡಿ ಭಯಭೀತರಾಗಿ ಕೈಯನ್ನ ಜೋಡಿಸಿ ಅವ್ರನ್ನ ಕೊಂಡಾಡ್ತಾ ಇದ್ದಾರೆ. ಇನ್ನು ಮಹರ್ಷಿಗಳು ಸಿದ್ಧರು ಅವ್ರನ್ನ ಮಾಡ್ತಾ ಇದ್ದಾರೆ. ಸ್ವಸ್ತಿ ವಾಚನಗೈದು ಸ್ವಸ್ತಿ ವಾಚನ, ಉತ್ತಮ ಸ್ತೋತ್ರಗಳಿಂದ ನಿನ್ನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ದಾನೆ ಅರ್ಜುನ. ದ್ಯಾವ ರುದ್ರಾದಿತ್ಯ ವಸವೋ ಏತ ಸಾಧ್ಯ ವಿಶ್ವೇಶು ನವಮೃತಶ್ಚೋಷ್ಮಪಾಶ್ಚ ಗಂಧರ್ವ ಯಕ್ಷ ಸುರಸಿದ್ಧ ಸಂಘ ಹವೀಕ್ಷಂತೆ ತ್ವಾಂ ವಿಸ್ಮಿತಾಸ್ತೈವ ಸರ್ವೇ. ರುದ್ರ ಆದಿತ್ಯ ವಸ ಎಲ್ಲ ಕೂಡ ರುದ್ರರು, ಏಕಾದಶಿ ರುದ್ರರು, ದ್ವಾದಶ ಆದಿತ್ಯರು, ಅಷ್ಟವಸುಗಳು, ಸಾಧ್ಯರು, ವಿಶ್ವದೇವತೆಗಳು, ಅಶ್ವಿನಿ ಕುಮಾರರು, ಮರುದ್ಗಣಗಳು ಮತ್ತು ಪಿತೃಗಳ ಸಮುದಾಯ, ಹಾಗೆ ಗಂಧರ್ವರು, ಯಕ್ಷರು, ರಾಕ್ಷಸರು, ಸಿದ್ಧರು, ಎಲ್ಲರ ಸಮುದಾಯಗಳು ಅವರೆಲ್ಲರೂ ವಿಸ್ಮಿತರಾಗಿ ನಿನ್ನನ್ನು ನೋಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟದ್ರಿಂದ ನಾವು ತುಂಬಾ ವಿಷಯ ತಿಳ್ಕೊಂಡ್ವಿ. ಗಂಧರ್ವರ ಬಗ್ಗೆ ನೋಡ್ತಾ ಕಶ್ಯಪ ಪತ್ನಿ ಮುನಿ, ಪುರಾದಾಲಿಂದ ಅರಿಷ್ಟಾಲಿಂದ ಯಾರ್ಯಾರು ಉತ್ಪನ್ನವಾದ್ರು. ಆ ಗಂಧರ್ವರು ವಾದ್ಯ ನೃತ್ಯ ಕಲೆಯಲ್ಲಿ ರಾಗ ರಾಗಿಣಿಗಳ ಜ್ಞಾನದಲ್ಲಿ ಇವರು ನಿಪುಣರು. ದೇವಲೋಕದ ವಾದ್ಯ ನೃತ್ಯ ಕಲೆಯಲ್ಲಿ ಕುಶಲರು ಅಂತ ಹೇಳಿ ಹೇಳ್ತಾರೆ ಇವರನ್ನ. ಅವರ ಅಕ್ಷರ ಉತ್ಪನ್ನ ಹೇಗಾಯ್ತು, ಗಂಧರ್ವರು ಇದೆಲ್ಲ ನೋಡ್ತೀನಿ ನಾನು. ಅದೇ ರೀತಿ ಗಂಧರ್ವರು, ಯಕ್ಷರು, ಅಸುರರು, ಸಿದ್ಧರುಗಳ ಮೇಲೆ ಬೇರೆ ಬೇರೆ ಸಮುದಾಯಗಳು ಆಶ್ಚರ್ಯಚಕಿತರಾಗಿ ನಿನ್ನ ಈ ಅದ್ಭುತ ರೂಪದ ಕಡೆಗೆ ನೋಡ್ತಾ ಇದ್ದಾರೆ. ನನಗೆ ಇವೆಲ್ಲ ಕಂಡು ಬರ್ತಾ ಇದ್ದಾವೆ, ಇವೆಲ್ಲವನ್ನ ನಾನು ನೋಡ್ತಾ ಇದ್ದೀನಿ ಅನ್ನೋದನ್ನ ಅರ್ಜುನ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೋರುಪಾದಂ ಬಹೂದರಂ ಬಹುದಮಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತತಾಹಂ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೋರುಪಾದಂ ಬಹೂದರಂ ಬಹುದಮಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತತಾಹಂ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೋರುಪಾದಂ ಬಹೂದರಂ ಬಹುದಮಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತತಾಹಂ. ಮಹಾಬಾಹೋ ते बहुवक्त्र नेत्रं बहुबाहुरुपादं बहूदरं बहुदंष्ट्राकरालं महत् रूपं दृष्ट्वा लोकाः प्रव्यथिताः तथा अहमपि. ಮಹಾಬಾಹುವೆ, ಅನೇಕ ಮುಖಗಳು ಮತ್ತು ಮಹಾಬಾಹು, ಮಹಾಬಾಹುವೆ, ನಿನ್ನ ಬಹುವಕ್ತ್ರ ನೇತ್ರಂ ಬಹುವಕ್ತ್ರಾಣಿ, ಅನೇಕ ಮುಖಗಳು ಮತ್ತು ಬಹು ನೇತ್ರಗಳ
ಅನೇಕ ಮುಖ ಮತ್ತು ನೇತ್ರಗಳ, ಬಹು ಬಾಹೂರು ಪಾದಂ, ಬಹು ಬಾಹು ಊರು, ಬಾಹುಗಳಂದ್ರೆ ಭುಜಗಳು, ಊರು ಅಂದ್ರೆ ತೊಡೆಗಳು, ಅನೇಕ ಬಾಹು ಭುಜ ಆಗಿರ್ಬೋದು, ಹಸ್ತಗಳು, ತೊಡೆಗಳು, ಕಾಲುಗಳು, ಬಹುದರಂ ಅನೇಕ ಉದರಗಳುಳ್ಳ, ಬಹು ಉದರಂ ಬಹು ಉದರಯಸ್ಯ ಅನೇಕ ಹೊಟ್ಟೆ ಉದರಗಳು, ಮತ್ತು ಬಹು ದಂಷ್ಟ್ರಾಕರಾಲಂ, ದಂಷ್ಟ್ರ ಅಂದ್ರೆ ಕೋರೆ ಹಲ್ಲುಗಳು, ಹಲವು ಕೋರೆ ದಾಡೆಗಳ ಕಾರಣದಿಂದ, ಹೇಗೆ ಅತ್ಯಂತ ವಿಕರಾಳ ಅಂದ್ರೆ ವಿಕಾರವಾಗಿ, ಕೆಲವು ಕೋರೆ ದಾಡೆಗಳ ಕಾರಣದಿಂದ ಅತ್ಯಂತ ವಿಕಾರವಾಗಿ, ಮಹತ್ತಾದ ರೂಪವನ್ನ ದೃಷ್ಟ್ವಾ ನೋಡಿ, ಲೋಕಃ ಪ್ರವ್ಯಥಿತಾಃ ಎಲ್ಲಾ ಜನರು ವ್ಯಾಕುಲರಾಗುತ್ತಾ ಇದ್ದಾರೆ, ತಥಾ ಹಾಗೂ ಅಹಮಪಿ ನಾನು ಕೂಡ, ಹೇ ಮಹಾಬಾಹುವೆ, ನಿನ್ನ ಅನೇಕ ಮುಖಗಳು ಮತ್ತು ಬಹು ನೇತ್ರಗಳುಳ್ಳ, ಅನೇಕ ಬಾಹುಗಳು, ತೊಡೆಗಳು ಮತ್ತು ಕಾಲುಗಳುಳ್ಳ, ಅನೇಕ ಉದರಗಳುಳ್ಳ ಮತ್ತು ಹಲವು ಕೋರೆ ದಾಡೆಗಳ ಕಾರಣದಿಂದ ಅತ್ಯಂತ ವಿಕರಾಳವಾದ ಮಹತ್ತಾದ ರೂಪವನ್ನು ನೋಡಿ ಎಲ್ಲಾ ಜನರು ವ್ಯಾಕುಲರಾಗ್ತಿದ್ದಾರೆ, ಹಾಗೂ ನಾನು ಕೂಡ ವ್ಯಾಕುಲನಾಗ್ತಾ ಇದ್ದೇನೆ ಅನ್ನುವುದರಲ್ಲಿ ಹೇಳ್ತಾ ಇದ್ದಾರೆ. 16ನೇ ಶ್ಲೋಕದಲ್ಲಿ ಅಂದ್ರೇನು, ಅರ್ಜುನ ಆ ವಿಶ್ವ ರೂಪದಲ್ಲಿ ಏನೇನ್ ನೋಡ್ತಾ ಇದ್ದಾನೆ, ಅನೇಕ ಮುಖಗಳು, ಬಹು ನೇತ್ರಗಳು, ಬಾಹುಗಳು, ತೊಡೆಗಳು, ಕಾಲುಗಳು, ಅನೇಕ ಉದರಗಳು ಮತ್ತು ಕೋರೆ ಹಲ್ಲುಗಳು, ಕೋರೆ ದಾಡೆ, ಕೋರೆ ಇರ್ತಕ್ಕಂಥ ಇದೆಲ್ಲ ಅತ್ಯಂತ ವಿಕರಾಳ ಅಂದ್ರೆ ವಿಕಾರವಾದ ಮಹತ್ತಾದ ರೂಪವನ್ನು ನೋಡಿ ಜನರೆಲ್ಲರೂ ಕೂಡ ವ್ಯಾಕುಲರಾಗ್ತಾ ಇದ್ದಾರೆ. ಅದನ್ನು ನೋಡ್ತಾ ಇದ್ದೇನೆ ಮತ್ತು ನಾನೂ ಕೂಡ ವ್ಯಾಕುಲನಾಗ್ತಾ ಇದ್ದೇನೆ. ಬೇರೆಯವರೆಲ್ಲ ಭಯಭೀತರಾಗುವುದನ್ನು ನೋಡ್ತಾ ಇದ್ದೇನೆ ಮತ್ತು ನಾನು ಕೂಡ ಭಯಭೀತನಾಗ್ತಾ ಇದ್ದೇನೆ ಕೃಷ್ಣ ಅಂತೇಳಿ ಹೇಳ್ತಾ 16ನೇ ಶ್ಲೋಕದಲ್ಲಿ ಅರ್ಜುನನು, ನಾನು ನಿನ್ನ ವಿರಾಟ್ ರೂಪವನ್ನ ಅನೇಕ ಭುಜಗಳಿಂದ, ಉದರಗಳಿಂದ, ಮುಖಗಳಿಂದ ಮತ್ತು ಕಣ್ಣುಗಳಿಂದ ಕೂಡಿದ್ದಾಗಿ ನೋಡಿದ್ದೇನೆ ಎಂದು ಹೇಳಿದ್ದನು. ಮತ್ತೆ ಈ ಶ್ಲೋಕದಲ್ಲಿ ಪುನಃ ಅದಕ್ಕಾಗಿಯೇ ಬಹುವಕ್ತ್ರ ನೇತ್ರಂ, ಬಹುಬಾಹೂರು ಪಾದಂ ಮತ್ತು ಬಹುದರಂ ಎಂಬ ವಿಶೇಷಣವನ್ನು ಕೊಡುವ ಅವಶ್ಯಕತೆ ಏನಿದೆ? 16ನೇ ಶ್ಲೋಕದಲ್ಲಿ ಅರ್ಜುನನು, ನಾನು ನಿನ್ನ ವಿರಾಟ್ ರೂಪವನ್ನು ಅನೇಕ ಭುಜಗಳಿಂದ, ಉದರಗಳಿಂದ, ಮುಖಗಳಿಂದ ಮತ್ತು ಕಣ್ಣುಗಳಿಂದ ಕೂಡಿದ್ದಾಗಿ ನೋಡ್ತಾ ಇದ್ದೇನೆ ಎಂದು ಹೇಳಿದ್ದ. ಎಲ್ಲಿ? 16ನೇ ಶ್ಲೋಕದಲ್ಲಿ. ಆಯ್ತಾ? ಮತ್ತೆ ಈ ಶ್ಲೋಕದಲ್ಲಿ ಪುನಃ ಅದಕ್ಕಾಗಿಯೇ ಮತ್ತೆ ಅದನ್ನೇ ಈಗ ಬಹುವಕ್ತ್ರ ನೇತ್ರಂ, ಬಹುಬಾಹೂರು ಪಾದಂ, ಅದೇ ಹೇಳಿದ ಮತ್ತೆ ಈಗ ಹೇಳ್ತಾ ಇದ್ರಲ್ಲ, ಆ ವಿಶೇಷಣಗಳನ್ನ ಕೊಡುವ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆ ಮಾಡ್ತಾ 16ನೇ ಶ್ಲೋಕದಲ್ಲಿ ಅರ್ಜುನನು ಕೇವಲ ಆ ರೂಪವನ್ನು ನೋಡುವುದಕ್ಕೆ ಕುರಿತು ಹೇಳಿದ್ದನು. ಮತ್ತಿಲ್ಲಿ ಅದನ್ನು ನೋಡಿ ಬೇರೆ ಜನರು ಮತ್ತು ಸ್ವಯಂ ತಾನು ವ್ಯಾಕುಲವಾಗುವ ಮಾತನ್ನು ಹೇಳ್ತಾ ಇದ್ದಾನೆ. 16ನೇ ಶ್ಲೋಕದಲ್ಲಿ ಅರ್ಜುನ ಕೇವಲ ಆ ರೂಪವನ್ನು ನೋಡೋದನ್ನೇ ಕುರಿತು ಹೇಳಿದ್ದ. ಮತ್ತಿಲ್ಲಿ ಅದನ್ನು ನೋಡಿ ಬೇರೆ ಜನರು ಮತ್ತು ಸ್ವಯಂ ತಾನು ವ್ಯಾಕುಲವಾಗತಕ್ಕಂಥ ಮಾತನ್ನು ಹೇಳಿದ್ದಾನೆ. ಈ ಕಾರಣದಿಂದಲೇ ಆ ರೂಪವನ್ನು ಪುನಃ ವರ್ಣಿಸಿದ್ದಾನೆ. ಗುಡ್. 16ನೇ ಶ್ಲೋಕದಲ್ಲಿ ಅರ್ಜುನ ಕೇವಲ ಆ ರೂಪವನ್ನು ನೋಡಿದ್ದ, ಅದನ್ನು ಕುರಿತೇ ಹೇಳಿದ್ದ. ಮತ್ತಿಲ್ಲಿ ಬೇರೆ ಜನರು, ಮತ್ತೆ ಅಲ್ಲಿ ಇದನ್ನ ಯಾಕೆ ಹೇಳಿದಪ್ಪ 16ನೇ ಅಂದ್ರೆ ಅಲ್ಲಿ ಬೇರೆಯವರು ಯಾವ ರೂಪವನ್ನು ನೋಡ್ತಾ ಇದ್ದಾರೆ ಅದನ್ನು ನೋಡಿದ್ದ. ಈಗ ಬೇರೆಯವರು ನೋಡಿದ್ದನ್ನು ತಾನು ನೋಡಿದ್ದನ್ನು ಕೂಡ ಹೇಳ್ತಾ ಇದ್ದಾನೆ. ಕಾರಣ ಆ ರೂಪದಿಂದಲೇ ಪುನಃ ವರ್ಣಿಸಿದ್ದಾನೆ. ಹಾಗಾಗಿ ಇಲ್ಲಿ 2 ಸಲ ಯಾಕೆ ಬಂತು ಅಂದ್ರೆ ಅಲ್ಲಿ ಕೇವಲ ಬೇರೆಯವ್ರು ನೋಡಿದ್ದನ್ನು ಮಾತ್ರ ಹೇಳ್ತಾರೆ, ಇಲ್ಲಿ ಬೇರೆಯವ್ರು ನೋಡಿದ್ದನ್ನ ತಾನು ನೋಡಿದ್ದನ್ನು ಕೂಡ ಹೇಳ್ತಾ ಇದ್ದಾನೆ. ಇನ್ನು 3 ಲೋಕಗಳು ವ್ಯತಿತರಾಗುವ ಮಾತನ್ನು ಕೂಡ 20ನೇ ಶ್ಲೋಕದಲ್ಲಿ ಹೇಳಿ ಆಯ್ತು. ಮತ್ತೆ ಈ ಶ್ಲೋಕದಲ್ಲಿ ಪುನಃ ಹೇಳುವುದರ ಅಭಿಪ್ರಾಯವೇನು? ಈ 3 ಲೋಕಗಳು ವ್ಯತಿತವಾಗ್ತಾ ಇದ್ದಾವೆ, ಈ ಮಾತನ್ನು ಕೂಡ 20ನೇ ಶ್ಲೋಕದಲ್ಲಿ ಹೇಳಿದರು.
ಈಗ 23ನೇ ಶ್ಲೋಕದಲ್ಲಿ ಮತ್ತೆ ಅದನ್ನ ಪುನಃ ಹೇಳುವಂತ ಅಭಿಪ್ರಾಯ ಏನು? 20ನೇ ಶ್ಲೋಕದಲ್ಲಿ ವಿರಾಟ್ ರೂಪದ ಅಸೀಮ ವಿಸ್ತಾರ, ಉದ್ದ, ಅಗಲ ಮತ್ತು ಅದರ ಉಗ್ರತೆಯನ್ನು ನೋಡಿ ಕೇವಲ 3 ಲೋಕಗಳ ಕೇವಲ 3 ಲೋಕಗಳು ವ್ಯಾಕುಲವಾಗುವ ಮಾತನ್ನು ಹೇಳಲಾಗಿದೆ. ಮತ್ತು ಈ ಶ್ಲೋಕದಲ್ಲಿ ಅರ್ಜುನನು ಅದನ್ನ ಅನೇಕ ಕೈಗಳು, ಕಾಲುಗಳು, ತೊಡೆಗಳು, ಮುಖಗಳು, ಕಣ್ಣುಗಳು, ಹೊಟ್ಟೆಗಳಿಂದ ಯುಕ್ತವಾದ ಮತ್ತು ಅನೇಕ ದಾಡೆಗಳ ಕಾರಣದಿಂದ ಅತ್ಯಂತ ವಿಕಾರವಾಗಿರುವುದನ್ನು ನೋಡಿ ತಾನು ವ್ಯಾಕುಲನಾಗುವ ಮಾತನ್ನು ಕೂಡ ಹೇಳುತ್ತಿದ್ದಾನೆ. ಅದಕ್ಕಾಗಿಯೇ ಪುನರುಕ್ತಿ ದೋಷ ಇಲ್ಲ. ಹಿಂದಿನದ್ದು ಇಲ್ಲಿದ್ದು ಯಾವುದು ಪುನರುಕ್ತಿ ದೋಷ ಅಲ್ಲ. ಹಿಂದೆ ಕೂಡ 16ನೇ ಶ್ಲೋಕದಲ್ಲಿ ಹೇಳಿದ್ರಲ್ವಾ, ಮತ್ತೆ ಪುನರುಕ್ತಿ ಮಾಡ್ದಂಗೆ ಆಯ್ತಲ್ಲ ಅಂದ್ರೆ ಇಲ್ಲ. ಇಲ್ಲಿ ಕೂಡ ಅಷ್ಟೇನೆ 20ನೇ ಶ್ಲೋಕದಲ್ಲಿ ಹೇಳಿದ್ರು ಅದನ್ನೇ ಮತ್ತೆ ಇಲ್ಲಿ 23ರಲ್ಲಿ ಹೇಳ್ತಾ ಇದ್ದಾರೆ, ಪುನರುಕ್ತಿ ದೋಷ ಇಲ್ಲ. ಯಾಕೆ ಅಂದ್ರೆ 20ನೇ ಶ್ಲೋಕದಲ್ಲಿ ವಿರಾಟ್ ಅಸೀಮ ವಿಸ್ತಾರ, ಉದ್ದ, ಅಗಲ, ಅದರ ಉಗ್ರತೆ ನೋಡಿ ಕೇವಲ 3 ಲೋಕಗಳು ವ್ಯಾಕುಲವಾಗತಕ್ಕಂಥ ಮಾತನ್ನು ಹೇಳಲಾಗಿದೆ. ಮತ್ತಿಲ್ಲಿ ಈ ಶ್ಲೋಕದಲ್ಲಿ ಅರ್ಜುನನು ಅದನ್ನ ಅನೇಕ ಕೈಗಳು, ಕಾಲುಗಳು, ತೊಡೆಗಳು, ಮುಖಗಳು, ಕಣ್ಣುಗಳು, ಹೊಟ್ಟೆಗಳಿಂದ ಅಲ್ಲಿ ಇವೆಲ್ಲ ಹೇಳಿಲ್ಲ. ಅವುಗಳ ಯುಕ್ತವಾದ ಮತ್ತು ಅನೇಕ ದಾಳಿಗಳ ಕಾರಣದಿಂದ ಅಂದ್ರೇನು ದೌಡೆ ಅಂತೀವನು ಅತ್ಯಂತ ವಿಕಾರವಾದವುಗಳನ್ನ ನೋಡಿ ತಾನು ವ್ಯಾಕುಲನಾಗುವ ಮಾತನ್ನು ಕೂಡ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಅದು ಪುನರುಕ್ತಿ ದೋಷ ಇಲ್ಲ ಅನ್ನೋ ಮಾತಿನಲ್ಲಿ ಹೇಳ್ತಾ ಇದ್ದಾನೆ. ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾಪ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವಿವೇತಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣೋ. ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾಪ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವಿವೇತಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣೋ. ನಭಸ್ಪೃಶಂ ದೀಪ್ತ ವಿಶಾಲ ಅನೇಕ ವರ್ಣಂ ವ್ಯಾಪ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಜಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣು. ಏಕೆಂದರೆ ವಿಷ್ಣುವೇ ನಭಸ್ಪೃಶಂ ದೀಪ್ತಂ ಅನೇಕ ವರ್ಣಂ ವ್ಯಾಪ್ತಾನನಂ ದೀಪ್ತ ವಿಶಾಲ ನೇತ್ರಂ ತ್ವಾಂ ದೃಷ್ಟ್ವಾ ಪ್ರವ್ಯತಿತಾಂತರಾತ್ಮ ಧೃತಿಂಚ ಶಾಂತಿಂ ನಾವಿಂದಾಮಿ. ಏಕೆಂದರೆ ಹೇ ವಿಷ್ಣುವೇ ನಭಸ್ಪೃಶಂ ಆಕಾಶವನ್ನು ಸ್ಪರ್ಶಿಸುವ ದೀಪ್ತಂ ದೇದೀಪ್ಯಮಾನ ಅನೇಕ ವರ್ಣಗಳಿಂದ ಯುಕ್ತವಾದ ವ್ಯಾಪ್ತಾನನಂ ತೆರೆದಿರುವ ಬಾಯಿ ಮತ್ತು ವಿಶಾಲ ದೀಪ್ತಂ ಪ್ರಕಾಶಮಾನ ವಿಶಾಲವಾದ ನೇತ್ರಗಳಿಂದ ಕೂಡಿದ ತ್ವಾಂ ನಿನ್ನನ್ನ ದೃಷ್ಟ್ವಾ ನೋಡಿ ಪ್ರವ್ಯತಿತಾಂತರಾತ್ಮ ಭಯಭೀತ ಅಂತಃಕರಣವುಳ್ಳವನಾದ ನಾನು ಧೃತಿಂಚ ಧೈರ್ಯ ಮತ್ತು ಶಾಂತಿ ನಾವಿಂದಾಮಿ ಶಾಂತಿಯನ್ನ ಪಡೆಯುವುದಿಲ್ಲ. ಅಂದ್ರೇನು? ಏಕೆಂದರೆ ಹೇ ವಿಷ್ಣುವೇ ಆಕಾಶವನ್ನ ಸ್ಪರ್ಶಿಸುವ ದೇದೀಪ್ಯಮಾನವಾದ ಅನೇಕ ಬಣ್ಣಗಳಿಂದ ಅಂದ್ರೆ ಏನು ಆ ಪರಮಾತ್ಮನ ವಿಶ್ವರೂಪ ಹೇಗಿದೆಪ್ಪ ಅಂತಂದ್ರೆ ಭೂಮಿಯಿಂದ ದಿವಿವರೆಗೆ, ಭೂಮಿಯಿಂದ ಆಕಾಶದವರೆಗೆ ಆಕಾಶವನ್ನು ಸ್ಪರ್ಶಿಸುವ ದೇದೀಪ್ಯಮಾನವಾಗಿರ್ತಕ್ಕಂಥ ನೋಡ್ಲಿಕ್ಕೆ ಹೇಗಿದೆ ದೇದೀಪ್ಯಮಾನ. ಅನೇಕ ಸೂರ್ಯರು ಒಂದೊಮ್ಮೆ ಬೆಳಗಿದರೆ ಅದೆಷ್ಟು ಪ್ರಕಾಶ ಬರ್ತದೋ ಹಾಗೆ ದೇದೀಪ್ಯಮಾನವಾದ ಮತ್ತು ಅನೇಕ ಬಣ್ಣಗಳಿಂದ ಕೂಡಿದ ತೆರೆದಿರುವ ಮುಖ ಅಂದ್ರೆ ಬಾಯನ್ನು ತೆರೆದಾಗಿದೆ ಮುಖ ಮತ್ತು ಪ್ರಕಾಶಮಾನ ವಿಶಾಲವಾದ ನೇತ್ರಗಳಿಂದ ತೆರೆದಿರತಕ್ಕಂಥ ಮುಖ
ಪ್ರಕಾಶಮಾನ ಮತ್ತು ವಿಶಾಲವಾಗಿರ್ತಾರೆ, ನೇತ್ರಗಳಿಂದ ಯುಕ್ತರಾದ ನಿಮ್ಮನ್ನು ನೋಡಿ ಭಯಭೀತ ಅಂತಃಕರಣವುಳ್ಳವನಾದ ನಾನು. ಅಂತಃಕರಣ ಭಯಭೀತವಾಗಿದೆ ಮತ್ತು ನಾನು ಧೈರ್ಯವನ್ನ ಶಾಂತಿಯನ್ನ ಕಳ್ಕೊಂಡಿದ್ದೇನೆ. ನಿಮ್ಮ ಆಕಾಶವನ್ನು ಸ್ಪರ್ಶಿಸುವಂತಹ ದೇದೀಪ್ಯಮಾನವಾದ ಅನೇಕ ಬಣ್ಣಗಳಿಂದ ಕೂಡಿದ ಹಾಗೂ ತೆರೆದಿರುವ ಮುಖ ಮತ್ತು ಪ್ರಕಾಶಮಾನವಾದ ವಿಶಾಲವಾದ ನೇತ್ರಗಳಿಂದ ಯುಕ್ತವಾದ ನಿಮ್ಮನ್ನು ನೋಡಿ ಭಯಭೀತನಾಗಿದ್ದೇನೆ, ಭಯಭೀತ ಅಂತಃಕರಣವುಳ್ಳವನಾಗಿದ್ದೇನೆ ಮತ್ತು ನಾನು ಧೈರ್ಯವನ್ನ ಶಾಂತಿಯನ್ನ ಕಳ್ಕೊಂಡಿದ್ದೀನಿ ನಾನು ಅಂತೇಳಿ ಹೇಳ್ತಾ ಇದ್ದಾರೆ. ವಿಷ್ಣು ಎಂಬ ಸಂಬೋಧನೆಯ ಅಭಿಪ್ರಾಯ ಏನು ಅಂತ ಹೇಳ್ತಾ ಭಗವಂತನನ್ನ ವಿಷ್ಣು ಎಂಬ ನಾಮದಿಂದ ಸಂಬೋಧಿಸಿ ಅರ್ಜುನನು, ನೀನು ಸಾಕ್ಷಾತ್ ವಿಷ್ಣುವೇ ಪೃಥ್ವಿಯ ಭಾರವನ್ನ ಇಳಿಸಲಿಕ್ಕಾಗಿ ಕೃಷ್ಣ ರೂಪದಲ್ಲಿ ಪ್ರಕಟನಾಗಿದ್ದೀಯೇ. ಆದ್ದರಿಂದ ನೀನು ನನ್ನ ವ್ಯಾಕುಲತೆಯನ್ನ ದೂರ ಮಾಡಲು ಈ ವಿಶ್ವರೂಪದ ಸಂವರಣಗೈದು ವಿಷ್ಣು ರೂಪದಿಂದ ಪ್ರಕಟನಾಗು ಎಂಬ ಭಾವವನ್ನು ತೋರಿಸಿದ್ದಾನೆ. ವಿಷ್ಣು ಎಂಬ ಸಂಬೋಧನೆ ಭಗವಂತನನ್ನ ವಿಷ್ಣು ಎಂಬ ನಾಮದಿಂದ ಸಂಬೋಧಿಸಿ ಅರ್ಜುನನು, ನೀನು ಸಾಕ್ಷಾತ್ ವಿಷ್ಣುವೇ. ನೋಡಿ, ಭಗವಂತನನ್ನ ವಿಷ್ಣು ಎಂಬ ನಾಮದಿಂದ ಸಂಬೋಧಿಸಿ ನೀನು ಸಾಕ್ಷಾತ್ ವಿಷ್ಣುವೇ ಅಂದ್ರೇನು? ಪೃಥ್ವಿಯ ಭಾರವನ್ನ ಇಳಿಸಲಿಕ್ಕಾಗಿ, ಈ ಪೃಥ್ವಿಯ ಭಾರವನ್ನು ಇಳಿಸಲಿಕ್ಕಾಗಿ ಕೃಷ್ಣ ರೂಪದಲ್ಲಿ ಪ್ರಕಟನಾಗಿದ್ದೀಯ ಪರಮಾತ್ಮನೇ. ಈ ಪೃಥ್ವಿಯ ಭಾರವನ್ನು ಇಳಿಸಲಿಕ್ಕಾಗಿ ನೀನೇ ಸಾಕ್ಷಾತ್ ಕೃಷ್ಣ, ನೀನು ವಿಷ್ಣುವೇ ಆದ್ರೆ ಕೃಷ್ಣ ರೂಪದಲ್ಲಿ. ಯಾಕೆ? ಪೃಥ್ವಿಯ ಭಾರವನ್ನ ಇಳಿಸಲಿಕ್ಕಾಗಿ. ಪರಮಾತ್ಮನ ಅವತಾರ ಏನಕ್ಕಪ್ಪ ಅಂದ್ರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಹಿ ಭವತಿ. ಪೃಥ್ವಿ ಯಾವಾಗ ಭಾರ ಆಗತ್ತಪ್ಪ ಅಂದ್ರೆ ಅಧರ್ಮದಿಂದ ಯುಕ್ತರಾದಾಗ ಪೃಥ್ವಿ ಭಾರ ಆಗತ್ತಂತೆ. ಧರ್ಮಾತ್ಮರು ಎಷ್ಟು ಜನ ಆಗ್ಲಿ ಭೂದೇವಿಗೆ ಭಾರ ಆಗಲ್ವಂತೆ. ಅಧರ್ಮಾತ್ಮರು ಅವರನ್ನ ಹೋರ್ಲಿಕ್ಕೆ ತುಂಬಾ ಭಾರ ಆಗುತ್ತಂತೆ ಭೂದೇವಿಗೆ. ಇದಕ್ಕೆ ಕೆಲವೊಮ್ಮೆ ಭೂದೇವಿ ಕೂಡ ಮಹಾವಿಷ್ಣು ಹತ್ರ ಹೋಗಿ ಮೊರೆಯನ್ನ ಇಡ್ತಾನೆ, ಈ ಅಧರ್ಮಾತ್ಮರನ್ನ ನಾನು ಹೋರಲಾರೆ, ಪಾಪಾತ್ಮನ ನಾನು ಹೋರ್ಲಿಕ್ಕೆ ಆಗ್ತಾ ಇಲ್ಲ ಮಹಾವಿಷ್ಣುವೇ, ಏನ್ ಮಾಡೋದು ಅಂತೇಳಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಆಯಾ ಸಮಯದಲ್ಲಿ ಪರಮಾತ್ಮನೆ ಬಂದು ಮತ್ತೆ ಮತ್ತೆ ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ರಕ್ಷಿಸುವಂತ, ಧರ್ಮ ಸಂಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಪರಮಾತ್ಮನ ಲೀಲಾವತ್ತು ಲೋಕ ಕೈವಲ್ಯಂ ಅಂತ ಹೇಳ್ಕೊಂಡ್ವಿ. ಲೋಕ ಕೈವಲ್ಯಕ್ಕಾಗಿ ಪರಮಾತ್ಮ ಅವತಾರವನ್ನ ಪಡೀತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅಭ್ಯುತ್ಥಾನಮ ಧರ್ಮಸ್ಯ ಸದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮಕ್ಕೆ ಹಾನಿ ಆಗ್ತದೆ, ಅಧರ್ಮ ವೃದ್ಧಿ ಆಗ್ತದೆ, ಅವಾಗ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಧರ್ಮ ಸಂಸ್ಥಾಪನೆಯ ಕಾರ್ಯ ನಿಮಿತ್ತವಾಗಿ ಪರಮಾತ್ಮನೇ ಅವತಾರವನ್ನ ಪಡೀತಾನೆ. ಅದನ್ನ ಹೇಳ್ತಾರೆ, ನೀನು ಸಾಕ್ಷಾತ್ ವಿಷ್ಣುವೇ ಪೃಥ್ವಿಯ ಭಾರವನ್ನ ಇಳಿಸ್ಲಿಕ್ಕಾಗಿ. ಪೃಥ್ವಿಗೆ ಏನು ಭಾರ? ಇಲ್ಲಿ ಅಧರ್ಮವೇ ಪೃಥ್ವಿಗೆ ಭಾರವಾಗಿದೆ. ಧರ್ಮ ಎಷ್ಟಿದ್ರು ಪೃಥ್ವಿಗೆ ಭಾರ ಆಗಲ್ಲ, ಅಧರ್ಮವೇ ಭಾರ ಆಗ್ತಾ ಇದೆ. ಕೃಷ್ಣ ರೂಪದಲ್ಲಿ ಪ್ರಕಟನಾಗಿದ್ದೀಯೇ, ಆದ್ರಿಂದ ನೀನು ನನ್ನ ವ್ಯಾಕುಲತೆಯನ್ನ ದೂರ ಮಾಡಲು ಈ ವಿಶ್ವರೂಪದ ಸಂವರಣಗೈದು ವಿಷ್ಣು ರೂಪದಿಂದ ಪ್ರಕಟನಾಗು ಎಂಬ ಭಾವವನ್ನು ತೋರಿಸಿದ್ದಾನೆ. ಹಾಗಾಗಿ ಕೃಷ್ಣ ನೀನು ವಿಷ್ಣುವೇ ಪೃಥ್ವಿಯ ಭಾರವನ್ನು ಇಳಿಸಲಿಕ್ಕಾಗಿ ಕೃಷ್ಣ ರೂಪದಲ್ಲಿ ಪ್ರಕಟನಾಗಿದ್ದೀಯಾ, ಆದ್ರಿಂದ ನನ್ನ ವ್ಯಾಕುಲತೆಯನ್ನ ದೂರ ಮಾಡಲು. ಪೃಥ್ವಿಯ ಭಾರವನ್ನೇ ಇಳಿಸ್ತಕ್ಕಂಥ ನೀನು ನನ್ನ ವ್ಯಾಕುಲತೆಯನ್ನ ದೂರ ಮಾಡ್ಲಿಕ್ಕೆ ಆಗಲ್ವೇ? ಹಾಗಾಗಿ ವಿಶ್ವರೂಪದ ಸಂವರಣಗೈದು ವಿಷ್ಣು ರೂಪದಿಂದ ಪ್ರಕಟನಾಗು. ನಿಮ್ಮ ರೂಪವನ್ನು ನಾನು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಭಯಭೀತನಾಗ್ತಾ ಇದ್ದೇನೆ. ಅಂತಃಕರಣ ಭಯದಿಂದ ಯುಕ್ತವಾಗಿದೆ, ಶಾಂತಿಯನ್ನು ಕಳ್ಕೊಂಡಿದ್ದೇನೆ, ಧೈರ್ಯವನ್ನ ಕಳ್ಕೊಂಡಿದ್ದೇನೆ. ನೀವು ಪ್ರಸನ್ನರಾಗಿ ಏನು ವಿಶ್ವರೂಪದ ಸಂವರಣ ಮಾಡಿ ಅಂದ್ರೆ ಅದನ್ನ ವಾಪಸ್ ತಗೊಂಡು ವಿಷ್ಣು ರೂಪದಿಂದ ಪ್ರಕಟನಾಗು.
ನಿಮ್ಮ ಸೌಮ್ಯ ಮೂರ್ತಿಯನ್ನು ನೋಡ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಇಷ್ಟು ಭಯಂಕರವಾದ ಆಕಾಶವನ್ನ ಸ್ಪರ್ಶಿಸುವಂತಹ ದೇದೀಪ್ಯಮಾನವಾದ ಅನೇಕ ಬಣ್ಣಗಳಿಂದ ಕೂಡಿದ ತೆರೆದಿರುವ ಮುಖ ಮತ್ತು ಪ್ರಕಾಶವಾದ ವಿಶಾಲ ನೇತ್ರಗಳಿಂದ ಯುಕ್ತವಾದ ನಿಮ್ಮನ್ನು ನೋಡಿ ಭಯಭೀತರಾಗಿದ್ದೇನೆ. ಅಂತಃಕರಣ ಭಯಭೀತವಾಗಿದೆ, ಧೈರ್ಯವನ್ನ ಕಳ್ಕೊಂಡಿದ್ದೇನೆ, ಶಾಂತಿಯನ್ನ ಕಳ್ಕೊಂಡಿದ್ದೇನೆ. ಹಾಗಾಗಿ ನಿಮ್ಮ ಸೌಮ್ಯ ವಿಷ್ಣು ರೂಪದಿಂದ ನೀವು ಪ್ರಕಟರಾಗಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಕೃಷ್ಣ ಅಂತೇಳಿ ಅರ್ಜುನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ವಿಷ್ಣು ಸಂಬೋಧನೆ ಇದರ್ಥ ಇದು. ಏನು 20ನೇ ಶ್ಲೋಕದಲ್ಲಿ ಸ್ವರ್ಗ ಮತ್ತು ಪೃಥ್ವಿಯ ಮಧ್ಯದ ಆಕಾಶ ಭಗವಂತನಿಂದ ವ್ಯಾಪ್ತನೆಂದು ಹೇಳಿ. 20ನೇ ಶ್ಲೋಕದಲ್ಲಿ ಸ್ವರ್ಗ ಮತ್ತು ಪೃಥ್ವಿ ಮಧ್ಯದ ಆಕಾಶ ಭಗವಂತನಿಂದ ವ್ಯಾಪ್ತ ಅಂತ ಹೇಳಿ ಅದರ ಸೀಮಾರಹಿತ ಉದ್ದಗಲದ ವರ್ಣನೆ ಮಾಡಿ ಬಿಟ್ಟಿದ್ದನು. ಮತ್ತೆ ಇಲ್ಲಿ ನಮಸ್ಪೃಶಂ ಈ ವಿಶೇಷವನ್ನು ಕೊಡುವ ಅವಶ್ಯಕತೆ ಏಕೆ ಉಂಟಾಯಿತು? 20ನೇ ಶ್ಲೋಕದಲ್ಲಿ ಸ್ವರ್ಗ ಮತ್ತು ಪೃಥ್ವಿಯ ಮಧ್ಯದ ಆಕಾಶ ಭಗವಂತನಿಂದ ವ್ಯಾಪ್ತನೆಂದು ಹೇಳಿ ಅದರ ಸೀಮಾರಹಿತ ಉದ್ದಗಳ ವರ್ಣನೆ ಮಾಡಿ ಪರಮಾತ್ಮ ಹೇಳಿದ್ದಾನೆ. ಇಲ್ಲಿ ನಮಃ ಸ್ಪೃಶಂ ವಿಶೇಷವನ್ನು ಕೊಡ್ತಕ್ಕಂಥ ಅವಶ್ಯಕತೆ ಏಕೆ ಉಂಟಾಯಿತು ಅಂತ ಪ್ರಶ್ನೆ ಮಾಡ್ತಾ 20ನೇ ಶ್ಲೋಕದಲ್ಲಿ ವಿರಾಟ್ ರೂಪದ ಉದ್ದ ಅಗಲಗಳ ವರ್ಣನೆ ಮಾಡಿ 3 ಲೋಕಗಳು ವ್ಯಾಕುಲವಾಗುವ ಮಾತು ಹೇಳಲಾಗಿದೆ. ಮತ್ತು ಈ ಶ್ಲೋಕದಲ್ಲಿ ಅದರ ಅಸೀಮ ಉದ್ದಗಲವನ್ನು ನೋಡಿ ಅರ್ಜುನನು ತನ್ನ ವ್ಯಾಕುಲತೆಯ ಹಾಗೂ ಧೈರ್ಯ ಮತ್ತು ಶಾಂತಿಯ ನಾಶದ ವರ್ಣನೆ ಮಾಡಿದ್ದಾನೆ. ಈ ಕಾರಣದಿಂದ ಇಲ್ಲಿ ನಮಸ್ಪೃಶಂ ವಿಶೇಷಣದ ಪ್ರಯೋಗ ಮಾಡಿದೆ. 20ನೇ ಶ್ಲೋಕದಲ್ಲಿ ಸ್ವರ್ಗ ಮತ್ತು ಪೃಥ್ವಿಯ ಮಧ್ಯದ ಆಕಾಶ ಭಗವಂತನಿಗಿಂತ ವ್ಯಾಪ್ತವೆಂದು ಹೇಳಿ 20ನೇ ಶ್ಲೋಕದಲ್ಲಿ ಅದು ಸೀಮಾರಹಿತ ಉದ್ದಗಲದ ವರ್ಣನೆಯನ್ನ ಮಾಡಿ ಹೇಳಿದ್ದಾಯ್ತು. ಆದ್ರೆ ಇಲ್ಲಿ ನಮಸ್ಪೃಶಂ ನಮಃಸ್ಪೃಶಂ ಆಕಾಶವನ್ನ ಮುಟ್ಟುವಂತ ಅಲ್ಲೇನೋ ಆಕಾಶ ಅಂತ ವ್ಯಾಪಕತೆ, ಇಲ್ಲಿ ಆಕಾಶವನ್ನು ಮುಟ್ಟುವಂತ ನಮಸ್ಪೃಶಂ ನಮಃ ಸ್ಪೃಶತಿ ಆ ಪರಮಾತ್ಮನ ಆ ವಿಶಾಲವಾಗಿದ್ದ ರೂಪ ಆಕಾಶವನ್ನು ಮುಟ್ತಾ ಇದೆಯೇನೋ ಅನ್ನುವಂತ ವಿಶೇಷವನ್ನು ಕೊಡ್ತಾ ಇದ್ದಾರಲ್ಲ. ಏನ್ ಅವಶ್ಯಕತೆ ಇತ್ತು ಇಲ್ಲಿ ಅಂತ ಅಂದ್ರೆ 20ನೇ ಶ್ಲೋಕದಲ್ಲಿ ವಿರಾಟ್ ರೂಪದ ಉದ್ದ ಅಗಲಗಳ ವರ್ಣನೆ ಮಾಡಿ 20ನೇ ಶ್ಲೋಕದಲ್ಲಿ ವಿರಾಟ್ ರೂಪದ ಉದ್ದ ಅಗಲ ಇವ ವರ್ಣನೆ ಮಾಡಿ 3 ಲೋಕಗಳು ವ್ಯಾಕುಲವಾದ ಮಾತು ಹೇಳಲಾಗಿದೆ. ಆ ವಿರಾಟ್ ರೂಪದ ವರ್ಣನೆ ನೋಡಿ 3 ಲೋಕಗಳು ವ್ಯಾಕುಲವಾಗುವಂತ ಮಾತು ಹೇಳಲಾಗಿದೆ. ಮತ್ತು ಈ ಶ್ಲೋಕದಲ್ಲಿ ಅದರ ಅಸೀಮ ಉದ್ದಗಲವನ್ನು ನೋಡಿ ಅರ್ಜುನನು ತನ್ನ ವ್ಯಾಕುಲತೆಯ ಹಾಗೂ ಧೈರ್ಯ ಮತ್ತು ಶಾಂತಿಯ ನಾಶದ ವರ್ಣನೆ ಮಾಡಿದ್ದಾನೆ. ಅಲ್ಲೇನ್ ಮಾಡಿದ್ರು? ವಿರಾಟ್ ರೂಪದ ಉದ್ದಗಲ ಹೇಳಿದ್ರು. ಆದ್ರೆ ಇಲ್ಲಿ ಸ್ಪೃಶ ಆಕಾಶವನ್ನು ಮುಟ್ಟುವಂತ ಅದನ್ನ ಈ ಶ್ಲೋಕದಲ್ಲಿ ಅಸೀಮ ಉದ್ದಗಲ, ಅಲ್ಲಿ ಉದ್ದಗಲ, ಇಲ್ಲಿ ಅಸೀಮ ಉದ್ದಗಲ ನೋಡಿ ಅರ್ಜುನನು ತನ್ನ ವ್ಯಾಕುಲದ ಧೈರ್ಯ ಶಾಂತಿಯ ನಾಶದ ವರ್ಣನೆ ಮಾಡಿದ್ದಾನೆ. ಶಾಂತಿಯನ್ನು ಕಳ್ಕೊಂಡಿದ್ದೇನೆ, ನಾನು ಧೈರ್ಯವನ್ನ ಕಳ್ಕೊಂಡಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾ ಇಲ್ಲಿ ನಮಸ್ಪೃಶಂ ಆಕಾಶವನ್ನು ಮುಟ್ಟುವಂತ ನಿಮ್ಮ ಸ್ವರೂಪವನ್ನು ನೋಡಿ ಅಂತ ಹೇಳಿ ವಿಶೇಷಣವನ್ನು ಪ್ರಯೋಗ ಮಾಡಲಾಗಿದೆ. ಇನ್ನು 17ನೇ ಶ್ಲೋಕದಲ್ಲಿ ದೀಪ್ತಿಮಂತಂ ವಿಶೇಷಣವನ್ನು ಕೊಡಲಾಗಿತ್ತು. ಮತ್ತೆ ಇಲ್ಲಿ ದೀಪ್ತಿಂ ವಿಶೇಷಣವನ್ನು ಕೊಡುವ ಅವಶ್ಯಕತೆ ಏನಿತ್ತು? 17ನೇ ಶ್ಲೋಕದಲ್ಲಿ ದೀಪ್ತಿಮಂತಂ, ಇಲ್ಲಿ ದೀಪ್ತಂ ಏನಪ್ಪಾ ಅಂದ್ರೆ ಅಲ್ಲಿ ಕೇವಲ ಭಗವಂತ ರೂಪವನ್ನು ನೋಡುವ ಮಾತನ್ನೇ ಹೇಳಲಾಗಿತ್ತು. ಮತ್ತು ಇಲ್ಲಿ ಅದನ್ನು ನೋಡಿ ಧೈರ್ಯ ಮತ್ತು ಶಾಂತಿಯ ಭಂಗವಾಗುವ ಮಾತನ್ನು ಹೇಳಲಾಗಿದೆ. ಅಲ್ಲಿ ಭಗವಂತನ ರೂಪವನ್ನು ನೋಡುವಂತ ಮಾತನ್ನೇ ಮಾತ್ರ ಹೇಳಲಾಗಿತ್ತು. ಇಲ್ಲಿ 16ನೇ ಶ್ಲೋಕದಲ್ಲಿ ಇಲ್ಲಿ ಧೈರ್ಯ ಮತ್ತು ಶಾಂತಿಯ ಭಂಗವಾಗುವ ಮಾತನ್ನು ಹೇಳಲಾಗಿದೆ. ನೋಡಿ, ಅಲ್ಲಿ ಕೇವಲ ಭಗವಂತನ ರೂಪವನ್ನ ಮಾತ್ರ ಹೇಳಲಾಗಿದೆ. ಇಲ್ಲಿ ಅಂದ್ರೆ ಇದನ್ನು ನೋಡಿ ಆ ನವಸ್ಪೃಶಂ ಆಕಾಶವನ್ನು ಮುಟ್ಟುವಂತ ಸ್ವರೂಪ ನೋಡಿ ಶಾಂತಿ ಧೈರ್ಯವನ್ನ ಕಳ್ಕೊಂಡಂತ ಮಾತನ್ನು ಹೇಳಲಾಗಿದೆ. ಅದಕ್ಕಾಗಿ ಈ ರೂಪದ ವರ್ಣನೆ ಪುನಃ ಮಾಡಲಾಗಿದೆ. ಹಾಗಾಗಿ ಪುನರುಕ್ತಿ ದೋಷ ಏನು ಇಲ್ಲ.
ಇನ್ನು ಅರ್ಜುನನು ತಾನು ವ್ಯಾಕುಲನಾಗುವ ಮಾತನ್ನು ಕೂಡ 23ನೇ ಶ್ಲೋಕದಲ್ಲಿ ಹೇಳಿ ಆಯ್ತು. 23ನೇ ಶ್ಲೋಕದಲ್ಲಿ ನಾನು ವ್ಯಾಕುಲನಾಗಿದ್ದೇನೆ ಹೇಳಿ ಆಯ್ತು. ಮತ್ತೆ ಈ ಶ್ಲೋಕದಲ್ಲಿ ಪರವ್ಯತಿತಾಂತರಾತ್ಮ ಅನ್ನೋ ವಿಶೇಷವನ್ನು ಕೂಡ ಮತ್ತೆ ಯಾಕೆ ಯಾವ ಭಾವದಿಂದ ತೋರಿಸಲಾಗಿದೆ ಅಂತ ಹೇಳ್ತಾ, ಅಲ್ಲಿ ಕೇವಲ ವ್ಯಾಕುಲವಾಗುವ ಮಾತನ್ನೇ ಹೇಳಿತ್ತು. ಇಲ್ಲಿ ತನ್ನ ಸ್ಥಿತಿಯನ್ನು ಚೆನ್ನಾಗಿ ಪ್ರಕಟಿಸಲು ಅವನು ನಾನು ಕೇವಲ ವ್ಯಾಕುಲ ಮಾತ್ರನಾಗಿಲ್ಲ, ನಿನ್ನ ಚಾಚಿಕೊಂಡಿರುವ ಮುಖಗಳು ಮತ್ತು ಪ್ರಜ್ವಲಿತ ಕಣ್ಣುಗಳಿಂದ ಯುಕ್ತವಾದ ಈ ವಿಕರಾಳ ರೂಪವನ್ನು ನೋಡಿ ನನ್ನ ಧೈರ್ಯ ಮತ್ತು ಶಾಂತಿ ಕೂಡ ಕುಂದುತ್ತಾ ಇದೆ ಎಂದು ಪುನಃ ಹೇಳಿದ್ದಾನೆ. ಇಲ್ಲಿ ಇದೇ ಮಾತನ್ನೇ 23ನೇ ಶ್ಲೋಕದಲ್ಲಿ ಹೇಳಲಾಗಿತ್ತು. ಈಗ 24ರಲ್ಲಿ ಮತ್ತೆ ಹೇಳ್ತಾರೆ ಪ್ರವ್ಯತ್ಯಾಂತರಾತ್ಮ ಅಂತ. ಯಾಕೆಂತಂದ್ರೆ ಅಲ್ಲಿ ಕೇವಲ ವ್ಯಾಕುಲವಾದ ಮಾತನ್ನ ಹೇಳಲಾಗಿತ್ತು. ಆದ್ರೆ ಇಲ್ಲಿ ತನ್ನ ಸ್ಥಿತಿಯನ್ನು ಇನ್ನಷ್ಟು ಚೆನ್ನಾಗಿ ಪ್ರಕಟಪಡಿಸ್ತಾ ಅವನು ಯಾರು ಅರ್ಜುನ, ನಾನು ಕೇವಲ ವ್ಯಾಕುಲ ಮಾತ್ರ ಆಗಿಲ್ಲ, ನಿನ್ನ ಚಾಚಿಕೊಂಡಿರುವ ಮುಖಗಳು ಮತ್ತು ಪ್ರಜ್ವಲಿತ ಕಣ್ಣುಗಳಿಂದ ಯುಕ್ತವಾದ ವಿಕರಾಳ ರೂಪವನ್ನು ನೋಡಿ, ಈ ವಿಕಾರ ರೂಪವನ್ನು ನೋಡಿ ನನ್ನ ಧೈರ್ಯ ಮತ್ತು ಶಾಂತಿ ಕೂಡ ಹೊಂದುತ್ತಾ ಇದೆ, ಕಳ್ಕೊಂಡಿದ್ದೇನೆ ಅನ್ನೋದನ್ನ ಪುನಃ ಹೇಳಿದ್ದಾನೆ. ದಮಷ್ಟ್ರಾಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ದಮಷ್ಟ್ರಾಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ದಮಷ್ಟ್ರಾಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ದಮಷ್ಟ್ರಾಕರಾಲಾನಿ ಚ ಕಾಲಾನಲ ಸನ್ನಿಭಾನಿ ತೇ ಮುಖಾನಿ ದೃಷ್ಟ್ವಾ ದಿಶಃ ನ ಜಾನೆ ಚ ಶರ್ಮ ಏವ ನ ಲಭೆ ದೇವೇಶ ಜಗನ್ನಿವಾಸ ಪ್ರಸೀದ. ಎರಡು, ಆ ವಿಕಾರವಾದಂತ ನಮಸ್ಪೃಶ ಆಕಾಶ ಭೂಮಿಯಿಂದ ದಿವಿಯವರೆಗೆ ಇರುವಂತ ಆ ವಿಕಾರ ರೂಪವನ್ನು ನೋಡಿ ಭಯಭೀತನಾಗಿ ಧೈರ್ಯವನ್ನ ಶಾಂತಿಯನ್ನ ಕಳ್ಕೊಂಡಂತವನಾಗಿ ಅರ್ಜುನ ಪ್ರಾರ್ಥನೆ ಮಾಡ್ತೇನೆ ಅಂತ. ನಮಸ್ತ್ರಾಕರಾಲಾನಿ ಕೋರೆ ದಾಡೆಗಳ ಕಾರಣದಿಂದ ವಿಕಾರವಾಗಿರುವಂತಹ ಕೋರೆ ದಾಡೆಗಳನ್ನು ನೋಡಿ, ಆ ಕೋರೆ ದಾಡೆ ನೋಡಿ ವಿಕಾರ ರೂಪದಲ್ಲಿರ್ತಕ್ಕಂಥ ಮತ್ತು ಕಾಲಾನಲ ಸನ್ನಿಭಾನಿ ಪ್ರಳಯ ಕಾಲದ ಅಗ್ನಿಗೆ ಸಮಾನವಾಗಿ ಪ್ರಜ್ವಲಿತವಾದ ಪ್ರಳಯ ಕಾಲದ ಅಗ್ನಿ. ಆ ಅಗ್ನಿ ನೋಡಿದ್ರೆ ಏನೋ ಪ್ರಳಯವೇ ಆಸನ್ನವಾಗಿದೆಯೇನೋ, ಎಲ್ಲರನ್ನ ಸುಟ್ಟು ಬೂದಿ ಮಾಡುವಂತಹ ಆ ಅಗ್ನಿ ಜ್ವಾಲೆಗಳನ್ನು ನೋಡಿ, ಅಂತ ಅಗ್ನಿ ಜ್ವಾಲೆಗಳನ್ನ ನೋಡ್ತಾ ಇದ್ದೇನೆ ಇಲ್ಲಿ ಆ ವಿಶ್ವರೂಪದಲ್ಲಿ. ಪ್ರಳಯದ ಕಾಲದ ಅಗ್ನಿಗೆ ಸಮಾನವಾಗಿ ಪ್ರಜ್ವಲಿತವಾದ ತೇ ನಿನ್ನ ಮುಖಾನಿ ದೃಷ್ಟ್ವಾ, ಮುಖಾನಿ ಬಹುವಚನ, ಒಂದು ಮುಖ ಅಲ್ಲ, ಅನೇಕ ಮುಖಗಳು, ಅನೇಕ ಮುಖ ಹೇಗಿದ್ದಾವೆ? ಪ್ರಳಯ ಕಾಲದ ಅಗ್ನಿಗೆ ಸಮಾನವಾಗಿ ಪ್ರಜ್ವಲಿತವಾಗಿರ್ತಕ್ಕಂಥ ಜ್ವಾಲೆಗಳಿಂದ, ಮುಖಗಳಿಂದ ಬೆಂಕಿ ಹೊರಗೆ ಬರ್ತಾ ಇದೆ. ಅದನ್ನು ನೋಡಿ ನೋಡಿ ನಾನು ದಿಶಃ ನಾ ಜಾನೆ, ದಿಕ್ಕುಗಳನ್ನ ತಿಳಿಯಲ್ಲ ಅಂದ್ರೇನು, ನನಗೆ ದಿಕ್ಕು ತೋಚ್ತಾ ಇಲ್ಲ. ನಿಮ್ಮ ಭಯಂಕರವಾಗಿರ್ತಕ್ಕಂಥ ಕೋಡೆ ದಾರಿಗಳಿಂದ ವಿಕಾರವಾಗಿರ್ತಕ್ಕಂಥ ಪ್ರಳಯದ ಕಾಲದ ಅಗ್ನಿಗೆ ಸಮಾನವಾಗಿ ಪ್ರಜ್ವಲಿತವಾಗಿರ್ತಕ್ಕಂಥ ಆ ಮುಖಗಳಿಂದ ಬರತಕ್ಕಂಥ ಅಗ್ನಿ ಜ್ವಾಲೆಗಳನ್ನು ನೋಡಿ ನನಗೆ ದಿಕ್ಕು ತೋಚದಾಗಿದೆ, ನನಗೆ ದಿಕ್ಕುಗಳೇ ಗೊತ್ತಾಗ್ತಾ ಇಲ್ಲ ಏನು ಅಂತ. ಮತ್ತು ಚರ್ಮ ಏವ, ನೆಮ್ಮದಿ ಸಹ ಇಲ್ಲಂತಾಗಿದೆ. ನಾಲಬೆ ಎಲ್ಲ ಕೂಡ ಹೋಗ್ಬಿಟ್ಟಿದೆ. ದೇವೇಶ, ಹೇ ದೇವೇಶನೇ ಅಂದ್ರೆ ದೇವತೆಗಳಿಗೆ ದೇವನೇ, ಜಗನ್ನಿವಾಸ, ಹೇ ಜಗನ್ನಿವಾಸನೇ ಪ್ರಸೀದ, ಪ್ರಸನ್ನನಾಗು. ಯಾವ ರೀತಿ ಪ್ರಸನ್ನನಾಗು? ನಿನ್ನ ಹಿಂದಿನ ರೂಪವನ್ನು ತೋರಿಸು. ಈ ರೂಪವನ್ನು ನೋಡಿ ನಾನು ಭಯಭೀತನಾಗಿದ್ದೇನೆ, ಶಾಂತಿಯನ್ನ ಕಳ್ಕೊಂಡಿದ್ದೇನೆ, ನೆಮ್ಮದಿಯನ್ನ ಕಳ್ಕೊಂಡಿದ್ದೇನೆ, ನನಗೆ ದಿಕ್ಕು ತೋಚದಂತಾಗಿದೆ ಅಂತೇಳಿ ಅರ್ಜುನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ.
ಕೋರೆ ದಾಳಿಗಳ ಕಾರಣದಿಂದ ವಿಕಾರವಾದ ಪ್ರಳಯ ಕಾಲದ ಅಗ್ನಿಗೆ ಸಮಾನವಾಗಿ ಪ್ರಜ್ವಲಿತವಾದ ನಿನ್ನ ಮುಖಗಳನ್ನ ನೋಡಿ ನಾನು ದಿಕ್ಕುಗಾಣದವನಾಗಿದ್ದೇನೆ ಹಾಗೂ ನೆಮ್ಮದಿಯನ್ನ ಕಳ್ಕೊಂಡಿದ್ದೇನೆ. ಆದ್ರಿಂದ ಹೇ ದೇವೇಶನೇ, ಹೇ ಜಗನ್ನಿವಾಸನೆ, ನೀನು ಪ್ರಸನ್ನನಾಗು. ಮೊದ್ಲೇನೋ ನಿನ್ನ ವಿಶ್ವರೂಪವನ್ನು ಒಂದ್ಸರಿ ನೋಡ್ಬೇಕು ಅಂತ ಇಚ್ಛೆ ಇದೆ ಅಂತಂದ. ಪರಮಾತ್ಮ ಕೃಪೆ ಮಾಡಿ ಆ ವಿಶ್ವರೂಪವನ್ನ ತೋರಿಸ್ತಾನೆ, ಆ ನೋಡುವಂತ ಶಕ್ತಿಯನ್ನು ಕರುಣಿಸ್ತಾನೆ. ಎಲ್ಲವನ್ನು ನೋಡಿ ಭಯಭೀತನಾಗಿ ಹೀಗೇನ್ ಹೇಳ್ತಿದ್ದಾನೆ, ಸ್ವಾಮಿ ಬೇಡ, ಆ ರೂಪವನ್ನು ನೋಡಿ ನನಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಾನು ದಿಕ್ಕ ತೋಚದವನಾಗಿದ್ದೇನೆ, ಶಾಂತಿಯನ್ನ ಧೈರ್ಯವನ್ನ ಕಳ್ಕೊಂಡಿದ್ದೇನೆ. ದಯವಿಟ್ಟು ನೀವು ಮತ್ತೆ ಪ್ರಸನ್ನರಾಗಿ ನಿಮ್ಮ ಆ ಭಯಂಕರವಾದ ರೂಪವನ್ನ ಹಿಂತೆಗೊಳ್ಳಿ, ಮತ್ತೆ ನಿಮ್ಮ ಸೌಮ್ಯ ಮೂರ್ತಿಯ ರೂಪವನ್ನು ನಮಗೆ ದರ್ಶನ ಮಾಡಿಸಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 23ನೇ ಶ್ಲೋಕದಲ್ಲಿ ಭಗವಂತನ ವಿರಾಟ್ ರೂಪದ ವಿಶೇಷವನ್ನ ಬಹುತಮಿಷ್ಟ್ರಾಕರಾಲಂ ಎಂಬುದಾಗಿ ಕೊಟ್ಟಿದೆ. ಇಲ್ಲಿ ಪುನಃ ಅದರ ಮುಖಗಳ ವಿಶೇಷಣವಾಗಿ ಸಂಷ್ಟ್ರಾಕರಾಲಾನಿ ಎಂಬ ಪದವನ್ನು ಕೊಡುವ ಅವಶ್ಯಕತೆ ಏನಿತ್ತು? ಪ್ರಶ್ನೆ, ಸುಮ್ಮನೆ ಏನೋ ಪ್ರಶ್ನೆ ಮಾಡ್ತಾರೆ ಅಂತ ಸಮಾಧಾನ ಹೇಳ್ತಾರೆ. 23ನೇ ಶ್ಲೋಕದಲ್ಲಿ ಭಗವಂತನ ವಿರಾಟ್ ರೂಪದ ವಿಶೇಷವನ್ನ ಏನಂತ, ಬಹುದಮಿಷ್ಟ್ರಾಕರಾಲಂ, ಬಹುದಮಿಷ್ಟ್ರ ಅಂದ್ರೆ ಎಷ್ಟೋ ಕೋರೆ ಹಲ್ಲುಗಳು ಅನ್ನೋದನ್ನ ಹೇಳಿದ್ದಾರೆ. ಮತ್ತೆ ಇಲ್ಲಿ ಪುನಃ ಮುಖಗಳ ವಿಶೇಷಣವಾಗಿ ದಮಿಷ್ಟ್ರಾಕರಾಲ, ಅಲ್ಲಿ ಬಹುದಮಿಷ್ಟ್ರ, ಇಲ್ಲಿ ದಮಿಷ್ಟ್ರ ಏನಪ್ಪಾ ಈ ವಿಶೇಷ ತಗೊಳ್ತಕ್ಕಂಥ ಅವಶ್ಯಕತೆ ಏನಿತ್ತು ಅಂತಂದ್ರೆ, ಅಲ್ಲಿ ಆ ರೂಪವನ್ನು ನೋಡಿ ಅರ್ಜುನನು ತಾನು ವ್ಯಾಕುಲನಾಗುವ ಮಾತನ್ನು ಹೇಳಿದ್ದನು. ಮತ್ತು ಇಲ್ಲಿ ದಿಗ್ಭ್ರಮೆ ಮತ್ತು ಸುಖದ ಅಭಾವದ ಮಾತನ್ನು ವಿಶೇಷ ರೂಪದಿಂದ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಅದೇ ವಿಶೇಷವನ್ನ ಪುನಃ ಮುಖಗಳೊಡನೆ ಪ್ರಯೋಗ ಮಾಡಲಾಗಿದೆ. ಮುಂದೇನೋ ಆ ರೂಪ ನೋಡಿ ಅರ್ಜುನ ತಾನು ವ್ಯಾಕುಲನಾಗುವ ಮಾತನ್ನು ಹೇಳಿದ್ದ, ಇಲ್ಲಿ 23ನೇ ಶ್ಲೋಕದಲ್ಲಿ. ಮತ್ತು ಇಲ್ಲಿ 25ನೇ ಶ್ಲೋಕ ಹೇಳ್ತಾನೆ, ಇಲ್ಲಿ ದಿಗ್ಭ್ರಮೆ ಮತ್ತು ಸುಖದ ಅಭಾವ. ಇಲ್ಲಿ ಏನ್ ಹೇಳ್ತಾ, ಇಲ್ಲಿ ನಾನು ದಿಗ್ಭ್ರಮಿತನಾಗಿದ್ದೇನೆ, ಸುಖವನ್ನು ಕಳ್ಕೊಂಡಿದ್ದೇನೆ, ದಿಕ್ಕು ಕಾಣದವನಾಗಿದ್ದೇನೆ, ನೆಮ್ಮದಿಯನ್ನ ಕಳ್ಕೊಂಡಿದ್ದೇನೆ. ಸುಖದ ಅಭಾವ ಮಾತನ್ನ ವಿಶ್ವರೂಪದಿಂದ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಈ ವಿಶೇಷವನ್ನ ಪುನಃ ಮುಖಗಳೊಡನೆ ಪ್ರಯೋಗ ಮಾಡಲಾಗಿದೆ. ಇನ್ನು ದೇವೇಶ ಮತ್ತು ಜಗನ್ನಿವಾಸ ಈ ಸಂಬೋಧನೆಗಳನ್ನ ಪ್ರಯೋಗಿಸಿ ಭಗವಂತನು ಪ್ರಸನ್ನನಾಗೆಂದು ಪ್ರಾರ್ಥಿಸುವ ಅಭಿಪ್ರಾಯವೇನು? ದೇವೇಶ, ಜಗನ್ನಿವಾಸ ಸಂಬೋಧನೆಗಳು. ದೇವೇಶ, ಜಗನ್ನಿವಾಸ ಏನು? ದಿಶೋ ನ ಜಾನೇನ ಲಭೇಚ ಚರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ದೇವೇಶ, ಜಗನ್ನಿವಾಸ ಸಂಬೋಧನೆ. ದೇವೇಶ, ಜಗನ್ನಿವಾಸ ಈ ಎರಡು ಸಂಬೋಧನೆಗಳ ಪ್ರಯೋಗ ಮಾಡಿ ಅರ್ಜುನನು ನೀನು ಸಮಸ್ತ ದೇವತೆಗಳ ಒಡೆಯ, ಸರ್ವವ್ಯಾಪಿ ಮತ್ತು ಸಂಪೂರ್ಣ ಜಗತ್ತಿನ ಪರಮಾಧಾರನಾಗಿರುವೆ. ಈ ಮಾತನ್ನು ನಾನಾದರೂ ಮೊದಲಿನಿಂದಲೇ ಹೇಳಿಬಿಟ್ಟಿದ್ದೇನೆ ಮತ್ತು ನೀನು ಹಾಗೆಯೇ ಇರುವೆ ಎಂಬ ವಿಶ್ವಾಸವು ನನಗಿತ್ತು. ಇಂದು ನಾನು ನಿನ್ನ ಆ ವಿರಾಟ್ ರೂಪವನ್ನು ಪ್ರತ್ಯಕ್ಷವಾಗಿ ದರ್ಶಿಸಿದೆ. ಈಗಲಾದರೂ ನೀನು ದೇವೇಶ ಮತ್ತು ಜಗನ್ನಿವಾಸನಾಗಿರುವುದರಲ್ಲಿ ಯಾವ ಸಂದೇಹವೂ ಉಳಿಯಲಿಲ್ಲ ಎಂಬ ಭಾವವನ್ನು ತೋರ್ಪಡಿಸಿದ್ದಾನೆ. ಮತ್ತು ಪ್ರಸನ್ನನಾಗೆಂದು ಪ್ರಾರ್ಥಿಸುವ ಭಾವವು ಹೀಗಿದೆ, ಪ್ರಭು ನಿನ್ನ ಪ್ರಭಾವವಾದರೂ ನಾನು ಪ್ರತ್ಯಕ್ಷವಾಗಿ ನೋಡಿಯೇ ಬಿಟ್ಟೆ. ಆದರೂ ನಿನ್ನ ಈ ವಿರಾಟ್ ರೂಪವನ್ನು ನೋಡಿ ನನ್ನ ಸ್ಥಿತಿಯು ತುಂಬಾ ಶೋಚನೀಯವಾಗ್ತಾ ಇದೆ. ನನ್ನ ಸುಖ, ಶಾಂತಿ ಮತ್ತು ಧೈರ್ಯಗಳ ನಾಶವಾಯಿತು. ಎಲ್ಲಿಯವರೆಗೆಂದರೆ ನನಗೆ ದಿಕ್ಕುಗಳ ಜ್ಞಾನವೂ ಕೂಡ ಉಳಿಯಲಿಲ್ಲ. ಆದ್ರಿಂದ ದಯಮಾಡಿ ಈಗ ನೀನು ನಿನ್ನ ಈ ವಿರಾಟ್ ರೂಪವನ್ನು ಬೇಗನೆ ಮರೆ ಮಾಡು, ಹಿಂತೆಗೆಕೊಳ್ಳಿ. ಮತ್ತೇನು, ನಿನ್ನ ಸೌಮ್ಯ ಮೂರ್ತಿಯನ್ನ ಮತ್ತೆ ನಮಗೆ ನೋಡುವಂತ ಅವಕಾಶ ಕಲ್ಪಿಸಿ. ಇವೆಲ್ಲ ವಿಶ್ವರೂಪದಲ್ಲಿ ಆ ವಿರಾಟ್ ರೂಪವನ್ನ ಅರ್ಜುನ ದರ್ಶನ ಮಾಡಿ ಅವನಿಗೆ ಏನೇನು ಕಾಣಿಸ್ತು, ಏನ್ ಅನುಭವ ಪಡೆದ, ಅವುಗಳ ವರ್ಣನೆಯಲ್ಲಿ ವಿಶಾಲವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ದೇವೇಶ, ಜಗನ್ನಿವಾಸ ಈ ಸಂಬೋಧನೆ ಮಾಡಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದೇವೇಶ, ಜಗನ್ನಿವಾಸ
ಈ ಸಂಬೋಧನೆ ಮಾಡಿ, ಈ ಎರಡೂ ಸಂಬೋಧನೆಗಳ ಪ್ರಯೋಗ ಮಾಡಿ ಅರ್ಜುನನು, ನೀನು ಸಮಸ್ತ ದೇವತೆಗಳ ಒಡೆಯ, ನೀನು ಸಮಸ್ತ ದೇವತೆಗಳ ಒಡೆಯ, ಸರ್ವವ್ಯಾಪಿ, ಸಮಸ್ತ ದೇವತೆಗಳ ಒಡೆಯನಾಗಿದ್ದೀಯ, ಇದು ಸರ್ವವ್ಯಾಪಿ, ಎಲ್ಲಾ ಕಡೆ ವ್ಯಾಪಿಸಿದೆ, ಮತ್ತು ಸಂಪೂರ್ಣ ಜಗತ್ತಿನ ಪರಮಾಧಾರನಾಗಿರುವೆ, ಸಂಪೂರ್ಣ ಜಗತ್ತಿನ ಪರಮ ಆಧಾರ ಕೂಡ ಆಗಿದೆಯಾ. ಈ ಮಾತನ್ನ ನಾನಾದರೂ ಮೊದಲಿನಿಂದನೇ ಕೇಳಿಬಿಟ್ಟಿದ್ದೆ. ನೀನು ಸಂಪೂರ್ಣ ಜಗತ್ತಿನ ಪರಮ ಆಧಾರನಾಗಿರುವೆ, ನಾನಾದರೂ ಮೊದಲಿಂದ ಅದನ್ನ ಕೇಳಿದ್ದೇನೆ, ಮತ್ತು ನೀನು ಹಾಗೇ ಇರುವೆ, ಮತ್ತು ನೀವು ಕೂಡ ಹಾಗೇ ಇದ್ದೀರಿ. ನಿಮ್ ಬಗ್ಗೆ ನಾನು ಮೊದಲು ಕೇಳಿದ್ದೆ, ನೀವು ಕೂಡ ಈಗ ಹಾಗೇ ಇದ್ದೀರಿ ಎಂಬ ವಿಶ್ವಾಸ ನನಗಿತ್ತು. ಇಂದು ನಾನು ನಿನ್ನ ಈ ವಿರಾಟ್ ರೂಪವನ್ನು ಪ್ರತ್ಯಕ್ಷವಾಗಿ ದರ್ಶಿಸಿದ್ದೆ. ಆದ್ರೆ ಇಂದು ನಾನು ನಿಮ್ಮ ವಿರಾಟ್ ರೂಪ, ಈ ವಿಶ್ವರೂಪವನ್ನು ನಾನು ಪ್ರತ್ಯಕ್ಷವಾಗಿ ಇವತ್ತು ನೋಡುವಂತ ಅವಕಾಶ ನನಗೆ ಒದಗಿ ಬಂತು. ಈಗಲಾದ್ರೂ ನೀನು ದೇವೇಶ, ನೀವು ದೇವತೆಗಳಿಗೆ ಈಶ, ಒಡೆಯರಾಗಿದ್ದೀರಿ, ಮತ್ತು ಜಗನ್ನಿವಾಸ. ಇವುಗಳಲ್ಲಿ ಜಗತ್ತಿನಲ್ಲಿ ನಿವಾಸ, ಜಗತ್ತೇ ನಿಮ್ಮಲ್ಲಿ ನಿವಾಸವಾಗಿದೆ. ಜಗತ್ತಲ್ಲಿದೆ, ಪರಮಾತ್ಮಲ್ಲೇ ಇದೆ ಜಗನ್ನಿವಾಸ. ಇದರಲ್ಲಿ ಯಾವ ಸಂದೇಹ ನನಗೆ ಉಳಿಲಿಲ್ಲ. ಅಂದ್ರೆ ಈಗ ಅರ್ಥ ಆಗಿದೆ ನನಗೆ, ಜಗತ್ತು ನಿಮ್ಮಲ್ಲಿ ಹೇಗಿದೆ ಅಂತ ನಾನೀಗ ಪ್ರತ್ಯಕ್ಷವಾಗಿ ನೋಡಿದೆ. ಯಾಕೆ ನಿಮ್ಮಲ್ಲಿ ಅಂದ್ರೆ ನಿಮ್ಮ ಒಂದು ಅಂಶದಲ್ಲಿದೆ ಅಷ್ಟೇ, ಮತ್ತೇನು ಪೂರ್ತಿ ಇಲ್ಲ. ಇದ್ರಲ್ಲಿ ನನಗೆ ಯಾವ ಸಂಶಯ ಕೂಡ ಇಲ್ಲ. ಅನುಭವವನ್ನು ತೋರಿಸಿದ್ದಾನೆ. ಮತ್ತು ಪ್ರಸನ್ನನಾಗೆಂದು ಪ್ರಾರ್ಥಿಸುವ ಭಾವ. ಯಾಕೆ ಪ್ರಸನ್ನನಾಗು ಅಂತ ಹೇಳಿದ? ಪ್ರಸನ್ನ ಯಾಕೆ ಆಗ್ಬೇಕು? ಪ್ರಭು ನಿನ್ನ ಪ್ರಭಾವವಾದರೂ ನಾನು ಪ್ರತ್ಯಕ್ಷವಾಗಿ ಇದುವರೆಗೆ ನೋಡಿರ್ಲಿಲ್ಲ, ನೋಡ್ಬೇಕು ಅಂತ ಇಚ್ಛೆ ಇತ್ತು. ನಿಮ್ಮ ಅನುಗ್ರಹದಿಂದ ನಾನು ಅದನ್ನ ಈಗ ನೋಡ್ತಾ ಇದ್ದೀನಿ ಕೂಡ. ಆದರೂ ನಿನ್ನ ಈ ವಿರಾಟ್ ರೂಪವನ್ನು ನೋಡಿ, ನಿಮ್ಮ ವಿರಾಟ್ ರೂಪ ನೋಡಿ ನನಗೆ ನನ್ನ ಸ್ಥಿತಿ ತುಂಬಾ ಶೋಚನೀಯ. ಅದನ್ನ ಹೇಳಲಿಕ್ಕಾಗಲ್ಲ ನನ್ನ ಸ್ಥಿತಿ ಏನಾಗಿದೆ. ಯಾಕೆ? ನನ್ನ ಸುಖ ಶಾಂತಿಯನ್ನು ಕಳ್ಕೊಂಡಿದ್ದೇನೆ, ಧೈರ್ಯವನ್ನು ಕಳ್ಕೊಂಡಿದ್ದೇನೆ. ಎಲ್ಲಿವರೆಗೆ ಅಂದ್ರೆ ನನಗೆ ದಿಕ್ಕೇ ತೋಚದಂಗ ಆಗ್ಬಿಟ್ರಿ. ಏನ್ ಮಾಡ್ಬೇಕೀಗ? ಅದನ್ನ ನೋಡಿ ನಾನು ನಡಿಲಿಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಿಂದ. ದಿಕ್ಕುಗಳ ಜ್ಞಾನ ಕೂಡ ನನಗೆ ಉಳಿಯಲಿಲ್ಲ. ಆದ್ರಿಂದ ದಯವಿಟ್ಟು ಪ್ಲೀಸ್ ಈಗ ನೀನು ನಿನ್ನ ಈ ವಿರಾಟ್ ರೂಪವನ್ನು ಬೇಗನೆ ಆ ರೂಪವನ್ನು ನೋಡ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. ದಯವಿಟ್ಟು ಅದನ್ನು ನೀವು ಮರೆ ಮಾಡಿ ಸೌಮ್ಯ ಮೂರ್ತಿಯಾಗಿ ನೀವು ದರ್ಶನ ಕೊಡಿ ನನಗೆ. ಈ ವಿರಾಟ್ ರೂಪವನ್ನು ನಾನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ದೇವೇಶ, ಜಗನ್ನಿವಾಸ ಹೀಗೆ ಸಂಬೋಧನೆ ಮಾಡಿ ಪರಮಾತ್ಮ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ವರ್ಷ ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಗೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧ ಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಗೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧ ಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಅಮಿ ಸರ್ವೇ ಏವ ಧೃತರಾಷ್ಟ್ರಸ್ಯ ಪುತ್ರಾಃ ಅವನಿಪಾಲ ಸಂಗೈಃ ಸಹ ತ್ವಾಂ ಪ್ರವಿಶಂತಿ ಚ ಭೀಷ್ಮಃ ದ್ರೋಣಃ ತಥಾ ಅಸೌ ಸೂತಪುತ್ರಃ ಅಸ್ಮದೀಯೈಃ ಅಪಿ ಯೋಧ ಮುಖ್ಯೈಃ ಸಹ ತೇ ದಂಷ್ಟ್ರಾಕರಾಲಾನಿ ಭಯಾನಕಾನಿ ವಕ್ತ್ರಾಣಿ ಪ್ರಮಾಣಾಃ ವಿಶಂತಿ ಕೇಚಿತ್ ಚೂರ್ಣಿತೈಃ ಉತ್ತಮಾಂಗೈಃ ದಶನಾಂತರೇಷು ವಿಲಗ್ನಾಃ ಸಂದೃಶ್ಯಂತೆ.
ಅಮಿ ಸರ್ವೇ, ಅಸೌ ಅಮಿ ಅಮಿ ಅಂತ ಬರ್ತದೆ ಅಸೌ ಶಬ್ದ ಅಂದ್ರೆ ಏನು? ಸರ್ವೇ ಏವ, ಎಲ್ಲರೂ ಕೂಡ. ಯಾರು? ಧೃತರಾಷ್ಟ್ರಸ್ಯ ಪುತ್ರಾಹ, ಆ ಎಲ್ಲರೂ ಯಾರು? ಆ ಧೃತರಾಷ್ಟ್ರನ ಪುತ್ರರು. ಅವನಿಪಾಲ ಸಂಘೈಹಿ ಸಹ, ಆ ಧೃತರಾಷ್ಟ್ರನ ಪುತ್ರರ ಜೊತೆಗೆ ಅವನಿಪಾಲ ಸಂಘ ಅಂದ್ರೆ ಆ ರಾಜರೆಲ್ಲ ಕೂಡ, ಅವನಿ ಅಂದ್ರೆ ಭೂಮಿ, ಅದನ್ನ ಪಾಲನೆ ಮಾಡ್ತಾ ಆ ರಾಜರುಗಳ ಸಮೂಹ, ಆ ಸಮುದಾಯ ಸಹಿತ ತ್ವಾಂ ನಿನ್ನಲ್ಲಿ ಪ್ರವೇಶಂತಿ ಪ್ರವೇಶಿಸ್ತಾ ಇದ್ದಾರೆ. ನೋಡಿ ಹೆಂಗಿದೆ ಏನು? ಆ ಎಲ್ಲರೂ ಆ ಸರ್ವೇವ ಅಂದ್ರೇನು? ಯುದ್ಧದಲ್ಲಿ ಮುಂದೆ ನಡೆಯಬಹುದಾದ ಘಟನೆಗಳನ್ನು ಕೂಡ ಇಲ್ಲೇ ಅರ್ಜುನ ನೋಡ್ತಾ ಇದ್ದಾನೆ. ಯುದ್ಧದಲ್ಲಿ ಅವರೆಲ್ಲ ಕೂಡ ಸಾವನ್ನಪ್ಪುವಂತ, ಅವರೆಲ್ಲ ಸಾಯುವಂತ ಎಲ್ಲಾ ಘಟನೆಗಳನ್ನೇ ನೋಡ್ತಾ ಇದ್ದಾನೆ. ಏನೇ ನೋಡಿದ ಅರ್ಜುನ? ಅಮಿ ಸರ್ವೇ ಏವ, ಆ ಎಲ್ಲರೂ ಯಾರು? ಆ ಧೃತರಾಷ್ಟ್ರನ ಪುತ್ರನ ಪುತ್ರಾಹ, ಆ ಧೃತರಾಷ್ಟ್ರನ ಪುತ್ರರು ಮತ್ತು ಅವನಿಪಾಲ ಸಂಘೈಹಿ ಸಹ, ಅವರ ಜೊತೆಯಲ್ಲಿ ಮಿಕ್ಕ ಎಲ್ಲ ರಾಜರು, ಅವನಿಪಾಲರು, ಆ ಭೂಮಿಯನ್ನ ಆಳುವಂತ ರಾಜರು, ರಾಜರ ಸಂಘ, ಆ ರಾಜ ಸಮೂಹ ಸಹಿತ ತ್ವಾಂ ನಿನ್ನಲ್ಲಿ ಪ್ರವೇಶಂತಿ ಪ್ರವೇಶ ಮಾಡ್ತಾ ಇದ್ದಾರೆ. ಚ ಮತ್ತು ಭೀಷ್ಮ ದ್ರೋಣ ತಥಾ ಅಸು ಸೂತಪುತ್ರ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಸೂತಪುತ್ರ, ಕರ್ಣ ಮತ್ತು ಅಸ್ಮದೀಯೈಹಿ ನಮ್ಮ ಪಕ್ಷದವರು ಕೂಡ. ಕೇವಲ ಆ ಧೃತರಾಷ್ಟ್ರ ಪುತ್ರ ಮತ್ತು ಅವನ ಜೊತೆ ಇರ್ತಕ್ಕಂಥ ರಾಜರು ಮಾತ್ರ ಅಷ್ಟೇ ಅಲ್ಲ, ಭೀಷ್ಮ ಪಿತಾಮಹರು, ದ್ರೋಣರು, ಅದೇ ರೀತಿ ಸೂತಪುತ್ರ ಕರ್ಣ ಅಷ್ಟೇ ಅಲ್ಲ, ಅಸ್ಮದೀಯೈಹಿ ನಮ್ಮ ರಾಜರು ಕೂಡ, ನಮ್ಮ ಪಕ್ಷದವರು ಕೂಡ ಅಪಿ ಸಹ, ಯೋಧಮುಖೈಹಿ ಸಹ ಪ್ರಧಾನ ಎದುರುಗಳು ಸಹ ಎಲ್ಲಿ? ನಮ್ಮ ಸೈನ್ಯದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಿನ್ನ ದಮಷ್ಟ್ರಾ ಕರಾಲಾನಿ ಕೋರೆಯ ದಾಢಗಳ ಕಾರಣದಿಂದ ವಿಕಾರವಾಗಿ ಭಯಾನಕವಾದ ವಕ್ರಾಣಿ ಮುಖಗಳಲ್ಲಿ ಹೊರಮಾಣಾಹ, ಹೇಗೆ? ಅತಿ ವೇಗದಿಂದ ನಾ ಮುಂದು ನೀ ಮುಂದು ಅಷ್ಟು ಎಲ್ಲ ವೇಗದಿಂದ ಧಾವಿಸುತ್ತಾ ವಿಶಂತಿ ಪ್ರವೇಶ ಮಾಡ್ತಾ ಇದ್ದಾರೆ. ಕೇಚಿತ್ತು ಕೆಲವರಾದರೂ ಚೂರ್ಣಕೈಹಿ ಉತ್ತಮಾಂಗೈಹಿ ಚೂರು ಚೂರಾದ ತಲೆಗಳ ಸಹಿತ ದಶನಾಂತರೇಶು ಹಲ್ಲುಗಳ ನಡುವೆ ವಿಲಗ್ನಾಹ ಸಿಕ್ಕಿಕೊಂಡವರಾಗಿ ಸಂದೃಶ್ಯಂತೆ ಕಾಣ್ತಾ ಇದ್ದಾರೆ. ನೋಡಿ, ಯುದ್ಧದಲ್ಲಿ ಮುಂದೆ ನಡೆಯಬಹುದಾದ ಘಟನೆಗಳೆಲ್ಲವನ್ನ ಅರ್ಜುನ ಈಗ ವರ್ತಮಾನದಲ್ಲೇ ವಿಶ್ವರೂಪದಲ್ಲಿ ನೋಡ್ತಾ ಇದ್ದಾನೆ. ಏನ್ ನೋಡ್ತಾ ಇದ್ದಾನೆ? ಎಲ್ಲ ಧೃತರಾಷ್ಟ್ರನ ಪುತ್ರರು ರಾಜರುಗಳ ಸಮುದಾಯ ಸಹಿತವಾಗಿ ನಿನ್ನೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಮತ್ತು ಭೀಷ್ಮ ಪಿತಾಮಹರು, ದ್ರೋಣಾಚಾರ್ಯರು, ಕರ್ಣ ಹಾಗೂ ನಮ್ಮ ಪಕ್ಷದವರು ಕೂಡ, ನಮ್ಮ ಪಕ್ಷದವರು ಸಹ ಪ್ರಧಾನ ಯೋಧರುಗಳ ಸಹಿತ ಎಲ್ಲರೂ ನಿನ್ನ ಕೋರೆಯ ದಾನಗಳ ಕಾರಣದಿಂದ ವಿಕರಾಳವಾದ ಭಯಾನಕವಾದ ಮುಖದಲ್ಲಿ ಅತಿ ಅಂದ್ರೆ ಮೃತ್ಯುನತ್ತ ಎಲ್ಲರೂ ಧಾವಿಸ್ತಾ ಇರೋದನ್ನು ಕೂಡ ಅರ್ಜುನ ನೋಡ್ತಾ ಇದ್ದಾನೆ. ಮತ್ತು ಕೆಲವರಾದರೂ ಆ ಪುಡಿಯಾದ ತಲೆಗಳು ಆ ವೇಗವಾಗಿ ಹೋಗಬೇಕಾದ್ರೆ ಆ ದಂಷ್ಟ್ರಾಣಿ ಆ ಕೋರೆಗಳ ಮಧ್ಯದಲ್ಲಿ ಹೋಗಿ ಆ ತಲೆಗಳ ಸಹಿತ ಅಲ್ಲಿಂದ ಹಲಗಳ ಮಧ್ಯೆ ಸಿಗಾಕೊಂಡು ಒದ್ದಾಡ್ತಾ ಇದ್ದಾರೆ. ಎಲ್ರೂ ನಿಮ್ಮ ಕಡೆ ಬರ್ತಾ ಇದ್ದಾರೆ. ಎಲ್ರು ಯಾರು? ಆ ಪಕ್ಷದವರು, ಈ ಪಕ್ಷ ಎಲ್ರೂ ಬರ್ತಾ ಇದ್ದಾರೆ. ಕೆಲವರಾದ್ರೂ ನಿಮ್ಮ ಕೋರೆ ಹಲ್ಲುಗಳ ಸಿಗಾಕೊಂಡು ಮಧ್ಯದಲ್ಲಿ ಒದ್ದಾಡ್ತಾ ಇದ್ದಾರೆ. ಅದನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ನೋಡಿ, ಧೃತರಾಷ್ಟ್ರಸ್ಯ ಪುತ್ರಾಹ ಪದಗಳ ಜೊತೆಗೆ ಅಮಿ ಸರ್ವೇ ಏವ, ಈ ಪದಗಳ ಪ್ರಯೋಗದ ಅಭಿಪ್ರಾಯವೇನು ಅಂತ ಹೇಳ್ತಾ, ಅಮಿ ಇದರಿಂದ ಅರ್ಜುನನು ಧೃತರಾಷ್ಟ್ರನ ಪುತ್ರರು ಯಾವ ದುರ್ಯೋಧನಾದಿಗಳನ್ನ ನಾನು ಈಗ ನನ್ನ ಮುಂದೆ ಯುದ್ಧಕ್ಕಾಗಿ ಸಿದ್ಧರಾಗಿ ನಿಂತಿರುವುದನ್ನು ನೋಡ್ತಾ ಇದ್ದೇನೋ ಅವರುಗಳನ್ನೇ ಈಗ ನಾನು ನಿನ್ನಲ್ಲಿ ಪ್ರವೇಶಿಸಿ ನಷ್ಟರಾಗುವುದನ್ನು ನೋಡ್ತಾ ಇದ್ದೇನೆ ಎಂಬ ಭಾವವನ್ನು ಇಲ್ಲಿ, ಹಾಗೂ ಸರ್ವೇ ಮತ್ತು ಏವ ಪದದಿಂದ ದುರ್ಯೋಧನಾದಿಗಳು ಎಲ್ಲರೂ ಸಹ ನಿನ್ನೊಳಗೆ ಪ್ರವೇಶಿಸುತ್ತಿದ್ದಾರೆ. 100ರಲ್ಲಿ ಒಬ್ಬನಾದರೂ ಉಳಿದಿದ್ದಾನೆಂಬ ಮಾತೇ ಇಲ್ಲ ಎಂಬ ಭಾವವನ್ನ ತೋರಿಸಿದ್ದಾನೆ. ಇನ್ನು ಯುದ್ಧ ನಡೀತಾ ಇಲ್ಲ, ಯುದ್ಧ ಪ್ರಾರಂಭ ಆಗಿಲ್ಲ. ಆದ್ರೆ ಯುದ್ಧದಲ್ಲಿ
ಏನಾಗುತ್ತೆ ಅವೆಲ್ಲವನ್ನ ಈಗಲೇ ಅರ್ಜುನ ನೋಡ್ತಾ ಇದ್ದಾನೆ. ಏನ್ ನೋಡ್ತಾ ಇದ್ದಾನೆ? ಧೃತರಾಷ್ಟ್ರಸ್ಯ ಪುತ್ರ. ಆ ಧೃತರಾಷ್ಟ್ರನ ಪುತ್ರ ಜೊತೆಗೆ ಅಮಿ ಸರ್ವೇ ಏವ ಪದಗಳ ಪ್ರಯೋಗ ಮಾಡಿ ಅಮಿಯಿಂದ ಅರ್ಜುನನು ಧೃತರಾಷ್ಟ್ರನ ಪುತ್ರರು ಯಾವ ದುರ್ಯೋಧನಾದಿಗಳನ್ನು, ಧೃತರಾಷ್ಟ್ರ ಪುತ್ರ ಯಾರು? ದುರ್ಯೋಧನ. ದುರ್ಯೋಧನ ಆದಿ, ದುರ್ಯೋಧನ ಮತ್ತವರು ಇನ್ಯಾರು ಒಟ್ಟೆಲ್ಲ ಸೇರಿ ಎಷ್ಟು ಜನ? ಅವರು 100 ಜನ. ದುರ್ಯೋಧನಾದಿ 100 ಜನ, ಅವರ ತಮ್ಮಂದರು ರಾಜರು ಮತ್ತು ಅವರ ಜೊತೆಗೆ ಆ ಪಕ್ಷದಲ್ಲಿ ಇರ್ತಕ್ಕಂಥ ರಾಜರುಗಳು ಎಲ್ಲರೂ ಸೇರಿ ಈಗ ನಾನು ನನ್ನ ಮುಂದೆಯೇ ಯುದ್ಧಕ್ಕಾಗಿ ಸಿದ್ಧರಾಗಿ ನಿಂತಿರುವುದನ್ನು ನೋಡ್ತಿದ್ದೇನೋ ಅಂದ್ರೇನು? ದುರ್ಯೋಧನಾದಿಗಳು ಮತ್ತು ನಿಮ್ಮ ಜೊತೆ ಬಂದಿದಾರಲ್ಲ, ನಮ್ಮ ಮೇಲೆ ಯುದ್ಧ ಮಾಡ್ಲಿಕ್ಕೆ ರಾಜರು ಸಿದ್ಧರಾಗಿ ಇಲ್ಲಿ ನಿಂತಿದ್ದಾರಲ್ಲ, ಅವರುಗಳನ್ನೇ ಈಗ ನಾನು ಅವರಲ್ದೇನು ನಿನ್ನಲ್ಲಿ ಪ್ರವೇಶಿಸಿ ನಷ್ಟವಾಗುವುದನ್ನು ನೋಡ್ತಾ ಇದ್ದೇನೆ. ನಿನ್ನಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಈ ವಿಶ್ವರೂಪದಲ್ಲಿ. ಇವರೆಲ್ಲ ಕೂಡ ಆ ದುರ್ಯೋಧನ, ಅವರ ತಮ್ಮಂದಿರು ಮತ್ತು ಅವನ ಪರವಾಗಿ ಬಂದಿರತಕ್ಕಂತ ಎಲ್ಲಾ ರಾಜರುಗಳು ಕೂಡ ನಿನ್ನಲ್ಲಿ ಎಲ್ಲಿದ್ದಾರೆ? ಈಗ ಇಲ್ಲೇ ನಮ್ಮ ಎದುರುಗಡೆ ನಿಂತಿದ್ದಾರಲ್ಲ ಯುದ್ಧ ಮಾಡ್ಲಿಕ್ಕೆ, ಅವರೆಲ್ಲರೂ ಕೂಡ ನಿನ್ನಲ್ಲಿ ಪ್ರವೇಶಿಸಿ ನಿಮ್ಮಲ್ಲಿ ಪ್ರವೇಶ ಮಾಡಿ ನಷ್ಟವಾಗುವುದನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಹೇಗೆ ನಷ್ಟವಾದ್ರು ನೋಡಿದ್ರೆ ನಾವು ಎಂಬ ಭಾವವನ್ನ ಸರ್ವೇ ಏವ ಅದೇನು, ಎಲ್ಲರೂ ದುರ್ಯೋಧನಾದಿಗಳು ಎಲ್ಲರೂ ಸಹ ನಿನ್ನೊಳಗೆ ಪ್ರವೇಶಿಸ್ತಾ ಇದ್ದಾರೆ. 100ರಲ್ಲಿ ಒಬ್ಬನಾದ್ರೇನು ಒಬ್ಬ ಕೂಡ ಉಳಿಯುವಂತ ಮಾತೇ ಇಲ್ಲ ಅನ್ನೋ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಅವನಿಪಾಲ ಸಂಗೈಹಿ ಸಹ, ಅವನಿಪಾಲ ಸಂಘ ಅಂದ್ರೆ ಈ ರಾಜರ ವಾಚಕ ಇದು. ಅಂದ್ರೆ ಭೂಮಿಯನ್ನು ಆಳುವಂತ ರಾಜರುಗಳ ಸಮೂಹ. ಅವನಿ ಅಂದ್ರೆ ಭೂಮಿ, ಅವನಿಪಾಲ ಭೂಮಿಯನ್ನು ಪಾಲನೆ ಮಾಡ್ತಕ್ಕಂಥ ಆಳುವಂತ, ಸಂಗೈಹಿ ರಾಜರು. ಇದರ ಅಭಿಪ್ರಾಯ ಅಂತ ಅವನಿಪಾಲ ಶಬ್ದವು ರಾಜರುಗಳ ವಾಚಿಕವಾಗಿದೆ ಮತ್ತು ಇಂತಹ ರಾಜರುಗಳ ಅನೇಕ ಸಮೂಹಗಳ ವಾಚಿಕವಾಗಿ ಒಬ್ಬರಿಬ್ಬರಲ್ಲ ಅವನಿಪಾಲ ಸಂಗೈಹಿ ಪದ ಇದೆ. ಅದನ್ನ ಮತ್ತು ಸಹ ಪದದ ಪ್ರಯೋಗವಿದೆ. ಅರ್ಜುನನು ಕೇವಲ ಧೃತರಾಷ್ಟ್ರನ ಪುತ್ರರೇ ನಿನ್ನೊಳಗೆ ಪ್ರವಿಷ್ಟರಾಗುತ್ತಿದ್ದಾರೆಂದೇ ಅಲ್ಲ, ಅವರ ಜೊತೆಗೆ ಯಾರು ದುರ್ಯೋಧನಿಗೆ ಸಹಾಯ ಮಾಡಲು ಬಂದಿರುವರೋ ಆ ಎಲ್ಲಾ ರಾಜರುಗಳ ಸಮೂಹಗಳು ಕೂಡ ನಿನ್ನೊಳಗೆ ಪ್ರವೇಶ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೇನೆ ಎಂಬ ಮಾತನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅವನಿಪಾಲ ಸಂಗೈಹಿ ಸಹ ಅಂದ್ರೆ ಅವನಿಪಾಲ ಶಬ್ದ ರಾಜರುಗಳ ವಾಚಕ. ಇಂತಹ ರಾಜರುಗಳ ಅನೇಕ ಸಮೂಹಗಳು ಅಂದ್ರೇನು? ಅದನ್ನ ಇಲ್ಲಿ ಅವನಿಪಾಲ ಸಂಗೈಹಿ ಅಂತ ಹೇಳ್ತಾರೆ. ಮತ್ತು ಅದನ್ನ ಸಹ ಅಂತ ಪ್ರಯೋಗ ಮಾಡಿ ಅರ್ಜುನ ಕೇವಲ ಧೃತರಾಷ್ಟ್ರನ ಪುತ್ರರೇ ನಿನ್ನೊಳಗೆ ಪ್ರವಿಷ್ಟರಾಗುತ್ತಿದ್ದಾರೆಂದೇ ಅಲ್ಲ, ಕೇವಲ ಧೃತರಾಷ್ಟ್ರನ ಪುತ್ರ ಮಾತ್ರ ನಿನ್ನೊಳಗೆ ಹಂಗೆ ಅಂತಲ್ಲ, ಮತ್ತೇನು ಅವರ ಪಕ್ಷವಾಗಿ ಅಂದ್ರೆ ಅವರ ಜೊತೆಗೆ ದುರ್ಯೋಧನ ಸಹಾಯ ಮಾಡ್ಲಿಕ್ಕೆ ಯಾರ್ಯಾರು ಬಂದಿದ್ದಾರೋ ಎಲ್ಲ ರಾಜರುಗಳ ಸಮೂಹ ಅದೂ ಕೂಡ ನಿನ್ನೊಳಗೆ ಪ್ರವೇಶ ಮಾಡ್ತಾ ಇರೋದನ್ನು ನಾನು ನೋಡ್ತಾ ಇದ್ದೇನೆ ಅನ್ನೋ ಭಾವನೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಭೀಷ್ಮ ದ್ರೋಣ ಹೆಸರುಗಳನ್ನ ಬೇರೆ ಬೇರೆಯಾಗಿ ಹೇಳ್ತಿದಾರಲ್ಲ, ಏನಪ್ಪ ಇದ್ರ ಭಾವ ಅಂತ ಹೇಳ್ತಾ, ಪಿತಾಮಹ ಭೀಷ್ಮರ ಮತ್ತು ಗುರು ದ್ರೋಣಾಚಾರ್ಯರು ಕೌರವ ಸೇನೆಯ ಸರ್ವ ಪ್ರಧಾನ ಮಹಾನ್ ಯೋಗಿಯಾಗಿದ್ದರು. ಅರ್ಜುನನ ಅಭಿಪ್ರಾಯದಂತೆ ಇವರು ಸೋತು ಹೋಗುವುದು ಅಥವಾ ಕೊಲ್ಲಲ್ಪಡುವುದು ಕಠಿಣವಾಗಿತ್ತು. ಇಲ್ಲಿ ಅವರಿಬ್ಬರ ಹೆಸರನ್ನು ಹೇಳಿ ಅರ್ಜುನನು, ಹೇ ಭಗವಂತ, ಭೀಷ್ಮ ಮತ್ತು ದ್ರೋಣರಂತಹ ಮಹಾನ್ ಯೋಧರು ಕೂಡ ನಿನ್ನ ಭಯಾನಕ ವಿಕರಾಳ ಮುಖದಲ್ಲಿ ಪ್ರವೇಶ ಮಾಡುತ್ತಿರುವುದನ್ನು ನೋಡ್ತಾ ಇದ್ದೇನೆ ಎಂದ ಬಳಿಕ ಉಳಿದವರ ವಿಷಯವಾಗಿ ಹೇಳತಕ್ಕದ್ದೇನಿದೆ ಅಂತ ಹೇಳ್ತಾರೆ. ಭೀಷ್ಮ ಮತ್ತು ದ್ರೋಣರ ಹೆಸರನ್ನ ಬೇರೆ ಬೇರೆಯಾಗಿ ಹೇಳ್ತಕ್ಕಂಥ ಅಭಿಪ್ರಾಯ ಏನು ಅಂತ, ಪಿತಾಮಹ ಭೀಷ್ಮರು ಮತ್ತು ಗುರು ದ್ರೋಣಾಚಾರ್ಯರು ಕೌರವ ಸೇನೆಯ ಪ್ರಧಾನ ಮಹಾನ್ ಯೋಧರಾಗಿದ್ದರು. ಭೀಷ್ಮ ಪಿತಾಮಹರು
ಗುರು ದ್ರೋಣಾಚಾರ್ಯರು ಕೌರವ ಸೇನೆಯ ಸರ್ವ ಪ್ರಧಾನ ಮಹಾನ್ ಯೋಧರಾಗಿದ್ದಾರೆ. ನಮ್ಗೆಲ್ಲ ಗೊತ್ತೇ ಇದೆ. ಪ್ರಧಾನ ಸೈನ್ಯಾಧಿಪತಿ ಭೀಷ್ಮರು ದ್ರೋಣಾಚಾರ್ಯರಲ್ಲಿ ಇರ್ತಾರೆ. ನಾವು ನಾವೆಲ್ಲ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಪಿತಾಮಹ ಭೀಷ್ಮರ ಮತ್ತು ಗುರು ದ್ರೋಣಾಚಾರ್ಯರು ಕೌರವ ಸೇನೆಯ ಸರ್ವ ಪ್ರಧಾನ ಮಹಾನ್ ಯೋಧರಾಗಿದ್ದರು. ಅರ್ಜುನನ ಅಭಿಪ್ರಾಯದಂತೆ ಇವರು ಸೋತು ಹೋಗುವುದು ಅಥವಾ ಕೊಲ್ಲಲ್ಪಡುವುದು ಕಠಿಣವಾಗಿತ್ತು. ಏನು, ಅವರ ಸೋಲು ಆಗ್ಲಿ ಅವರ ಸಾವಾಗ್ಲಿ ಅದು ಸಾಮಾನ್ಯ ಮಾತಲ್ಲ. ಅದು ಅವ್ರನ್ನ ಸೋಲಿಸ್ತಕ್ಕಂಥದ್ದು ಅಥವಾ ಅವ್ರನ್ನ ಎರಡು ಕೂಡ ಸಂಭವನೆ ಇಲ್ಲ. ಅಲ್ಲಿ ಅವರಿಬ್ಬರ ಹೆಸರನ್ನು ಹೇಳಿ ಅರ್ಜುನ, ಹೇ ಭಗವಂತ, ಭೀಷ್ಮ ಮತ್ತು ದ್ರೋಣರಂತ ಮಹಾನ್ ಯೋಧರು ಕೂಡ ನಿನ್ನ ಭಯಾನಕ ವಿಕರಾಳ ಮುಖದಲ್ಲಿ ಪ್ರವೇಶ ಮಾಡ್ತಿರೋದನ್ನು ನೋಡ್ತಾ ಇದ್ದೇನೆ. ಅಲ್ಲ, ಅಂತ ಭೀಷ್ಮ ದ್ರೋಣಾಚಾರ್ಯರಂತವರೇ ನಿಮ್ಮ ಭಯಾನಕ ವಿಕಾರವಾದ ಮುಖದಲ್ಲಿ ಪ್ರವೇಶ ಮಾಡ್ತಿದ್ದಾರೆ, ಅದನ್ನ ನೋಡ್ತಾ ಇದ್ದೇನೆ. ಇನ್ನು ಉಳಿದವರ ವಿಷಯವಾಗಿ ಅಂದ್ರೆ ಸಾಮಾನ್ಯರ ವಿಷಯ ಬಗ್ಗೆ ನಾವ್ ಹೇಳೋದೇನು ಅಂತ ಅಲ್ಲ. ಅಂತ ಭೀಷ್ಮ ಪಿತಾಮಹ ದ್ರೋಣಾಚಾರ್ಯರಂತವರೇ ನಿಮ್ಮ ಆ ವಿರಾಟ್ ಆ ಮುಖದಲ್ಲಿ ಪ್ರವೇಶ ಮಾಡ್ತಾ ಇದ್ರೆ ಇನ್ನು ಸಾಮಾನ್ಯರ ವಿಷಯವನ್ನು ನಾವ್ ಏನ್ ಹೇಳೋದು ಅಂತ. ಇನ್ನು ಸೂತಪುತ್ರನೊಂದಿಗೆ ಅಸೌ ವಿಶೇಷವನ್ನು ಕೊಟ್ಟು ಯಾವ ಭಾವನ ತೋರಿಸಲಾಗಿದೆ? ಸೂತಪುತ್ರನೊಂದಿಗೆ ಅಸೌ. ವೀರವರ್ಣಾದ ಕರ್ಣನೊಂದಿಗೆ ಅರ್ಜುನನ ಸ್ವಾಭಾವಿಕ ಪ್ರತಿದ್ವಂದ್ವತೆ ಇತ್ತು. ಅದಕ್ಕಾಗಿ ಅವನ ಹೆಸರಿನೊಂದಿಗೆ ಅಸೋ ವಿಶೇಷಣ ಪ್ರಯೋಗ ಮಾಡಿ ಕರ್ಣನು ತನ್ನ ಶೌರ್ಯ ಪರಾಕ್ರಮದ ದರ್ಪದಲ್ಲಿ ಎಲ್ಲರನ್ನ ತುಚ್ಛವಾಗಿ ಕಾಣುತ್ತಿದ್ದವನೂ ಕೂಡ ಇಂದು ನಿನ್ನ ವಿಕರಾಳ ಮುಖದಲ್ಲಿ ಬಿದ್ದು ನಷ್ಟವಾಗುತ್ತಿದ್ದಾನೆ ಎಂಬ ಭಾವವನ್ನ ತೋರಿಸಿದ್ದಾರೆ. ಇಲ್ಲಿ ಸೂತಪುತ್ರ ಅಸೌ, ಭೀಷ್ಮ ದ್ರೋಣ ಸೂತಪುತ್ರ ಅಸೌ. ಭೀಷ್ಮ ದ್ರೋಣ ಸೂತ ಅಂದ್ರೆ ಏನು? ಭೀಷ್ಮ ದ್ರೋಣ ಅಂತ ಹೇಳಿ ಸೂತಪುತ್ರ ಅಸೌ ಅಂತ ಹೇಳಿ ಸ್ವಲ್ಪ ಪ್ರತ್ಯೇಕವಾಗಿ ಹೇಳ್ತಾನೆ. ಯಾಕೆ ಅಂದ್ರೆ ವೀರವರನಾದ ಕರ್ಣನೊಂದಿಗೆ ಅರ್ಜುನ ಸ್ವಾಭಾವಿಕವಾಗಿ ಪ್ರತಿದ್ವಂದ್ವತೆ ಇತ್ತು. ಸ್ವಾಭಾವಿಕವಾಗಿ ಯಾಕೆ? ಅದಕ್ಕೆಲ್ಲ ವಿಚಾರಣೆ ಗೊತ್ತಿದ್ದು. ಅದಕ್ಕಾಗಿ ಅವನ ಹೆಸರಿನೊಂದಿಗೆ ಅಸೌ ವಿಶೇಷಣ ಪ್ರಯೋಗ ಮಾಡಿ ಅರ್ಜುನ ಕರ್ಣನು ತನ್ನ ಶೌರ್ಯ ಪರಾಕ್ರಮ ದರ್ಪದಲ್ಲಿ ಎಲ್ಲವನ್ನ ತುಚ್ಛವಾಗಿ ಕಾಣ್ತಾ ಇದ್ದವನು. ಏನು? ಅವನ ಶೌರ್ಯ ದರ್ಪ, ಅದಕ್ಕೆ ಸಂಬಂಧಪಟ್ಟ ಅಹಂಕಾರ ಎಲ್ಲವನ್ನ ಏನ್ ಮಾಡ್ತದೆ? ಎಲ್ಲ ತುಚ್ಛ. ಯಾರೇನ್ ಮಾಡ್ತಾನೆ? ಅಂಥ ಕರ್ಣನು ಸಹ ನಿನ್ನ ವಿಕಾರವಾದ ಮುಖದಲ್ಲಿ ಬಿದ್ದು ನಷ್ಟವಾಗ್ತೇನು? ಅವನು ಕೂಡ ನಿಮ್ಮ ಮುಖದಲ್ಲಿ ಪ್ರವೇಶ ಮಾಡ್ತಿರೋದನ್ನು ನಾನು ನೋಡ್ತಾ ಇದ್ದೇನೆ. ಕೃಷ್ಣ ತನ್ನ ಶೌರ್ಯ ಪರಾಕ್ರಮ ದರ್ಪದಲ್ಲಿ ಎಲ್ಲವನ್ನ ತುಚ್ಛವಾಗಿ ನೋಡ್ತಾನೆ. ಯಾರು ಎಷ್ಟು ಲೆಕ್ಕ ಅನ್ಕೋತಾನೆ ಅಂತಾರು ಕೂಡ ನಿಮ್ಮ ಕರಾಳ ಮುಖದಲ್ಲಿ ಪ್ರವೇಶ ಮಾಡ್ತಾ ಇರೋದನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ಭೀಷ್ಮ ದ್ರೋಣ ಅಸೌ ಸೂತಪುತ್ರ ಅಸೌ ಎರಡನ್ನ ಕೂಡ ನಿಮ್ಮ ಮುಖದಲ್ಲಿ ಪ್ರವೇಶ ಮಾಡ್ತಿದ್ದಾರೆ. ಇನ್ನು ದುರ್ಯೋಧನ, ಅವನ ಕಡೆ ಬಂದಿರ್ತಕ್ಕಂಥ ರಾಜರು, ಅವರು ಕೂಡ ನಿನ್ನ ಮುಖದಲ್ಲಿ ಪ್ರವೇಶ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀನಿ ನಾನು. ಕೆಲವರು ನುಚ್ಚುನೂರಾಗಿ ಒದ್ದಾಡ್ತಿರೋದನ್ನು ನೋಡ್ತಾ ಇದ್ದೀನಿ. ಅತಿ ಪದದ ಭಾವ ಏನು ಹಾಗೂ ಸಹ ಪದ ಪ್ರಯೋಗ ಇದು? ಅಸ್ಮದೀಯೈಹಿ ಮತ್ತು ಯೋಧ ಮುಖ್ಯೈಹಿ ಎರಡು ಪದಗಳಿಂದ ಯಾವ ಮಾತನ್ನು ಹೇಳಲಾಗಿದೆ? ಅತಿ ಕೂಡ ಹಾಗೂ ಸಹ ಪ್ರಯೋಗ ಮಾಡಿ ಅಸ್ಮದೀಯೈಹಿ ಮತ್ತು ಯೋಧ ಮುಖ್ಯೈಹಿ ಎರಡು ಪದಗಳಿಂದ ಯಾವ ಮಾತು? ಅತಿ ಎಂಬ ಹಾಗೂ ಪ್ರಶ್ನೆಯಲ್ಲಿ ಬಂದಿರುವ ಬೇಗಳ ಪ್ರಯೋಗ ಮಾಡಿ ಅರ್ಜುನನು ಕೇವಲ ಶತ್ರು ಪಕ್ಷದ ವೀರರೇ ನಿನ್ನೊಳಗೆ ಪ್ರವೇಶಿಸುತ್ತಿದ್ದಾರೆಂದಲ್ಲ, ಮತ್ತೇನು? ನಮ್ಮ ಯಾವ ಮುಖ್ಯ ಯೋಧ ವೀರರಿದ್ದಾರೋ ಅವರೆಲ್ಲರೂ ಕೂಡ ಪಕ್ಷದ ವೀರರ ಜೊತೆಗೆ ನಿನ್ನ ವಿಕರಾಳ ಮುಖದಲ್ಲಿ ಪ್ರವೇಶಿಸುವುದನ್ನು ನಾನು ನೋಡ್ತಾ ಇದ್ದೇನೆ. ಕೃಷ್ಣ ಅಪಿ ಸಹ ಅಸ್ಮದೀಯೈಹಿ ಇವೆಲ್ಲ ಕೂಡ ವಿಶೇಷಣಗಳು. ಯೋಧ ಮುಖ್ಯಹಿ ಎರಡು ಪದಗಳನ್ನು ಏನಪ್ಪಾ ಇದು ಅಂತಂದ್ರೆ, ಅಪಿ ಕೂಡ ಕೇವಲ ದುರ್ಯೋಧನರಿಗೆ ಮಾತ್ರ ಅಲ್ಲ, ನಮ್ಮವರು ಕೂಡ ಅವ್ರು ಮಾತ್ರ ಅಲ್ಲ, ಬಂದಿರುವ ಬೇರೆ ಬೇರೆ ಪದಗಳ ಪ್ರಯೋಗ ಮಾಡಿ ಅರ್ಜುನ ಕೇವಲ ಶತ್ರು ಪಕ್ಷದ ವೀರರೇ ನಿನ್ನೊಳಗೆ
ಪ್ರವೇಶಿಸುತ್ತಿದ್ದಾರೆಂದಲ್ಲ, ಕೇವಲ ಶತ್ರು ಪಕ್ಷದ ದುರ್ಯೋಧನಾದಿಗಳು ಅವನ ಜೊತೆ ಯುದ್ಧ ಮಾಡ್ಲಿಕ್ಕೆ ಬಂದಿರೋರು ಭೀಷ್ಮ ದ್ರೋಣ ಕರ್ಣ ಇಷ್ಟೇ ಅಲ್ಲ, ಮತ್ತೇನು ನಮ್ಮ ಪಕ್ಷದ ಅಸ್ಮದೀಯ ನಮ್ಮವರು ಕೂಡ ಏನು ನಮ್ಮ ಪಕ್ಷದ ಯಾವ ಮುಖ್ಯ ವೀರರಿದ್ದಾರೋ ಯೋಧರಿದ್ದಾರೋ ಅವರೆಲ್ಲರೂ ಕೂಡ ಶತ್ರು ಪಕ್ಷದ ವೀರರ ಜೊತೆ ಕೇವಲ ಅವ್ರು ಮಾತ್ರ ಅಲ್ಲ, ನಮ್ಮ ಪಕ್ಷದ ಯೋಧರು, ನಮ್ಮ ಪಕ್ಷದ ಅವರ ಜೊತೆಗೆ ನಿನ್ನ ವಿಕರಾಳ ಮುಖದಲ್ಲಿ ಪ್ರವೇಶ ಮಾಡೋದನ್ನ ನೋಡ್ತಾ ಅಂದ್ರೆ ಏನು, ಒಂದೇ ಯುದ್ಧದಲ್ಲಿ ಏನ್ ನಡೀತದೆ ಅವೆಲ್ಲವನ್ನ ಎಲ್ಲ ಹೀಗೆ ನೋಡ್ತಿದ್ದಾನೆ ಅರ್ಜುನ. ಇನ್ನು ಪರಮಾಣ ಪದವು ಯಾವುದರ ವಿಶೇಷಣವಾಗಿದೆ ಮತ್ತು ಇದರ ಪ್ರಯೋಗದಲ್ಲಿ ಯಾವ ಭಾವವಿದೆ ಹಾಗೂ ಮುಖಾನಿಯ ಜೊತೆಗೆ ದಮಷ್ಟ್ರಾಕರಾಲಾನಿ ಮತ್ತು ಭಯಾನಕಾನಿ ವಿಶೇಷವನ್ನು ಕೊಟ್ಟು ಯಾವ ಭಾವವನ್ನು ತೋರಿಸಲಾಗಿದೆ. ಪರಮಾಣಾಹ ಅಂದ್ರೇನು, ಅವಸರವಾಗಿ ವೇಗವಾಗಿ ನಡಿ ಅಂತೀವಲ್ಲ, ಅದನ್ನೇ ಸಂಸ್ಕೃತದಲ್ಲಿ ಪರಮಾಣ ಗಚ್ಚ ಬೇಗ ನಡೀರಿ. ಪರಮಾಣ ಪದವು ಯಾವುದರ ವಿಶೇಷಣವಾಗಿದೆ ಮತ್ತು ಇದರ ಪ್ರಯೋಗದಲ್ಲಿ ಯಾವ ಭಾವ ಇದೆ ಹಾಗೂ ಮುಖಾನಿ ಯ ಜೊತೆಗೆ ದೃಷ್ಟ್ರಾಕರಾಲಾನಿ ಭಯಾನಕಾನಿ ವಿಶೇಷವನ್ನು ಕೊಟ್ಟು ಯಾವ ಭಾವವನ್ನು ತೋರಿಸಲಾಗಿದೆ. ಸ್ವರಮಾಣ ಇಂದಿನ ಶ್ಲೋಕದಲ್ಲಿ ವರ್ಣಿಸಲಾದ ಎರಡೂ ಪಕ್ಷಗಳ ವಿಶೇಷಣವಾಗಿದೆ. ದೃಷ್ಟ್ರಾಕರಾಲಾನಿ ಪದವು ದೊಡ್ಡ ಭಯಾನಕ ದಾಡೆಗಳ ಕಾರಣ ತುಂಬಾ ಭಯ ಹುಟ್ಟಿಸುವ ಆಕೃತಿಯಂತಹ ಮುಖಗಳ ವಿಶೇಷಣವಾಗಿದೆ. ನೋಡಿದ ಮಾತ್ರದಿಂದಲೇ ಭಯ ಉತ್ಪನ್ನವಾಗುವುದಾಗಿದೆ. ಇಲ್ಲಿ ಈ ಪದಗಳ ಪ್ರಯೋಗವೇ ಇದು. ಅರ್ಜುನನು ಇಂದಿನ ಶ್ಲೋಕದಲ್ಲಿ ವರ್ಣಿಸಲಾದ ಎಲ್ಲಾ ಯೋಧರುಗಳು ತುಂಬಾ ವೇಗವಾಗಿ ಓಡುತ್ತಾ ನಿನ್ನ ದೊಡ್ಡ ದಾಡೆಗಳ ಕಾರಣದಿಂದ ವಿಕರಾಳ ಮತ್ತು ಭಯಾನಕವಾದ ಮುಖಗಳಲ್ಲಿ ಪ್ರವೇಶಿಸುವುದನ್ನು ನಾನು ನೋಡ್ತಾ ಇದ್ದೇನೆ. ಅರ್ಥಾತ್ ಎಲ್ಲಾ ವೀರರು ನಾಲ್ಕು ಕಡೆಯಿಂದ ತುಂಬಾ ವೇಗವಾಗಿ ಓಡುತ್ತಾ ನಿನ್ನ ಭಯಂಕರದಲ್ಲಿ ಪ್ರವಿಷ್ಟರಾಗಿ ನಷ್ಟರಾಗುತ್ತಿರುವುದನ್ನು ನನಗೆ ಪ್ರತ್ಯಕ್ಷವಾಗಿ ಕಂಡು ಬರ್ತಾ ಇದೆ. ನಷ್ಟವಾಗುತ್ತಿರೋದು ನಾನು ಪ್ರತ್ಯಕ್ಷ ನೋಡ್ತಾ ಇದ್ದೇನೆ ಅಂತ ಮಾತನ್ನ ಅರ್ಜುನಲ್ಲಿ ಹೇಳ್ತಾ ಇದ್ದೇನೆ. ಪರಮಾಣ ಮುಖಾನಿ ಧನುಸ್ತ್ರಾಕರಾಲನಿ ಇವೆಲ್ಲ ಕೂಡ ವಿಶೇಷಣಗಳು. ಏನು ಆಯ್ತಾ, ಹಿಂದಿನ ಶ್ಲೋಕದಲ್ಲಿ ವರ್ಣಿಸಲಾದ ಎರಡೂ ಪಕ್ಷಗಳ ಎಲ್ಲ ಯೋಧರ ವಿಶೇಷಣವಾಗಿದೆ ಪರಮಾಣ. ಆ ವಿಶೇಷಣ ಎರಡೂ ಪಕ್ಷಗಳು, ಕೇವಲ ಕೌರವ ಪಕ್ಷದ ಧೃತರಾಷ್ಟ್ರ ರಾಜರುಗಳು ಮತ್ತು ಅವನ ಜೊತೆ ಯುದ್ಧ ಮಾಡ್ಲಿಕ್ಕೆ ಬಂದಿರೋ ರಾಜರುಗಳು ಭೀಷ್ಮ ದ್ರೋಣ ಕರ್ಣ ಅವರೆಲ್ಲ ನಮ್ಮ ಪಕ್ಷದ ಪ್ರಧಾನ ಯೋಧರು ವೀರರು. ಅವರು ಕೂಡ ಏನು ತ್ವರಮಾಣ ಎರಡೂ ಪಕ್ಷಗಳ ಯೋಧರು ವಿಶೇಷವಾಗಿ ದಮಷ್ಟ್ರಾಕರಾಲಾನಿ ಅತಿ ದೊಡ್ಡ ಭಯಾನಕ ದಾಳಿಗಳ ಕಾರಣ ಹೇಗಿದೆ, ನೋಡಿದ ಮಾತ್ರದಿಂದಲೇ ಭಯ ಹುಟ್ಟಿಸುವಂತ ಆಕೃತಿಯಂತಹ ಮುಖ ವಿಶೇಷಣವಾಗಿದ್ದು. ಇಲ್ಲಿ ದಮಷ್ಟ್ರಾಕರಾಲಾನಿ ಇದು ವಿಶೇಷಣ. ನೋಡಿದ ಮಾತ್ರದಿಂದಲೇ ಭಯ ಉತ್ಪನ್ನವಾಗುವುದನ್ನೇ ಇಲ್ಲಿ ಭಯಾನಕಾನಿ, ನೋಡಿದ ಮಾತ್ರದಿಂದಲೇ ಭಯ. ಅದರರ್ಥ ಈ ಪದಗಳ ಪ್ರಯೋಗ ಮಾಡಿ ಅರ್ಜುನನು ಇಂದಿನ ಶ್ಲೋಕದಲ್ಲಿ ವರ್ಣಿಸಲಾದ ಎರಡೂ ಪಕ್ಷಗಳು, ಪಾಂಡವ ಕೌರವ ಸೇನೆ ಎರಡೂ ಪಕ್ಷಗಳ ಎಲ್ಲಾ ಯೋಧರು ತುಂಬಾ ವೇಗವಾಗಿ ಪರಮಾಣ ತುಂಬಾ ವೇಗವಾಗಿ ಓಡುತ್ತಾ ನಿನ್ನ ದೊಡ್ಡ ದಾಡೆಗಳ ಕಾರಣದಿಂದ ವಿಕರಾಳ ಮತ್ತು ಭಯಾನಕವಾದ ಮುಖದಲ್ಲಿ ಪ್ರವೇಶಿಸುವುದನ್ನು ನಾನು ನೋಡ್ತಾ ಇದ್ದೇನೆ. ಅರ್ಥಾತ್ ಎಲ್ಲಾ ವೀರರು ನಾಲ್ಕೂ ಕಡೆಯಿಂದ ತುಂಬಾ ವೇಗವಾಗಿ ಓಡೋಡುತ್ತಾ ನಿನ್ನ ಭಯಂಕರ ಮುಖದಲ್ಲಿ ಪ್ರವಿಷ್ಟರಾಗಿ ಏನಾಗ್ತದೆ, ನಷ್ಟವಾಗ್ತಾ ಇರೋದನ್ನ ನಾನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇನೆ ಅನ್ನೋ ಮಾತನಲ್ಲಿ ಅರ್ಜುನ ಹೇಳ್ತಾ ಇದ್ದೇನೆ. ಇನ್ನು ಎಷ್ಟೋ ವೀರರ ಪುಡಿಯಾದ ತಲೆಗಳು ನಿನ್ನ ಹಲ್ಲುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದನ್ನ ಕಂಡು ಬರ್ತಾ ಇದ್ದಾವೆ. ಈ ಮಾತಿನ ಅಭಿಪ್ರಾಯ ಏನು? ಇದರಿಂದ ಅರ್ಜುನನು ಅವರೆಲ್ಲರೂ ನಿನ್ನ ಬಾಯಿಯೊಳಗೆ ಪ್ರವಿಷ್ಟರಾಗುತ್ತಿರುವುದನ್ನು ಮಾತ್ರ ನೋಡುತ್ತಿದ್ದೇನೆಂದಲ್ಲ, ಅವರಲ್ಲಿ ಕೆಲವರನ್ನು ಎಂತಹ ದುಸ್ಥಿತಿಯಲ್ಲಿ ನೋಡುತ್ತಿದ್ದೇನೆಂದರೆ ಅವರ ಮಸ್ತಕಗಳು ಚೂರಾಗಿ ಹೋಗಿವೆ ಮತ್ತವರು ಬಹು ಕೆಟ್ಟ ರೀತಿಯಲ್ಲಿ ನಿನ್ನ ಹಲ್ಲುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಎಂಬವನ್ನು ತೋರಿಸ್ತಾ ಇದ್ದೇನೆ. ಇದರಿಂದ ಏನು, ಅರ್ಜುನನು ಅವರೆಲ್ಲರೂ ನಿನ್ನ ಬಾಯೊಳಗೆ ಪ್ರವಿಷ್ಟರಾಗುತ್ತಿರೋದನ್ನು ಮಾತ್ರ ನೋಡ್ತಾ ಇದ್ದೇನೆ ಅಂತಂದಲ್ಲ, ಮತ್ತೇನು
ಅವರೆಲ್ಲ ಕೆಲವರು ಎಂತಹ ದುಸ್ಥಿತಿಯಲ್ಲಿ ಅವರನ್ನು ನೋಡ್ತಾ ಇದ್ದೀನಪ್ಪ ಅಂತಂದ್ರೆ, ಕೆಲವರು ಅವರ ಮಸ್ತಕಗಳು ಚೂರು ಚೂರಾಗಿ ಹೋಗಿವೆ. ನೋಡಿ, ನಿನ್ನ ಬಾಯೊಳಗೆ ಪ್ರವಿಷ್ಟರಾಗುತ್ತಿರೋದನ್ನ ಅಂದ್ರೆ ಅವರೆಲ್ಲ ನಿನ್ನ ಬಾಯೊಳಗೆ ಹೋಗಿ ಪ್ರವೇಶವಾಗ್ತಿದ್ದಾರೆ. ಇಷ್ಟೆಲ್ಲ ನೋಡ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಕೆಲವರು ಏನಾಗಿದೆ, ನಿನ್ನ ಹಲ್ಲುಗಳ ಮಧ್ಯದಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದಾರೆ. ಎಂತ ದುಸ್ಥಿತಿಯಲ್ಲಿ ನೋಡ್ತಾ ಇದ್ದಾರೆ ಅಂತಂದ್ರೆ, ಅವರ ಮಸ್ತಕಗಳು ಚೂರು ಚೂರಾಗಿ ಹೋಗಿವೆ, ಮಸ್ತಕ ತಲೆಗಳೆಲ್ಲ ಚೂರು ಚೂರಾಗಿ ಹೋಗಿವೆ. ಮತ್ತವರು ಬಹು ಕೆಟ್ಟ ರೀತಿಯಲ್ಲಿ ಅಂದ್ರೇನು, ಆ ಹಲ್ಲುಗಳ ಮಧ್ಯೆ ಸಿಗಾಕೊಂಡು ಒದ್ದಾಡ್ತಾ ಇದ್ದಾರೆ. ಅದನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ನನ್ನ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಎರಡು ಸೇನೆಗಳ ಯೋಧರು ಯಾವ ಪ್ರಕಾರದಿಂದ ಭಗವಂತನ ವಿಕರಾಳ ಮುಖದಲ್ಲಿ ಪ್ರವೇಶಿಸುವುದನ್ನ ಅರ್ಜುನನು ನೋಡುತ್ತಿದ್ದಾನೋ ಅದನ್ನು ಈಗ 2 ಶ್ಲೋಕಗಳಲ್ಲಿ ಮೊದಲು ನದಿಗಳ ಜಲದ ದೃಷ್ಟಾಂತದಿಂದ ಮತ್ತು ನಂತರ ಪತಂಗಗಳ ದೃಷ್ಟಾಂತದಿಂದ ಸ್ಪಷ್ಟೀಕರಿಸ್ತಾ ಇದ್ದಾನೆ. ಆ ಪರಮಾತ್ಮನ ವಿಕಾರವಾದ ಮುಖದೊಳಗೆ ಪ್ರವೇಶಿಸ್ತಾ ಇರ್ತಕ್ಕಂಥ 2 ಸೇನೆಗಳ ಜನ, ಒಂದು ದುರ್ಯೋಧನಾದಿಗಳು, ಇನ್ನೊಂದು ಪಾಂಡವ ಪಕ್ಷದ ಮಹಾನ್ ವೀರರು, ಅವರೆಲ್ಲ ಸೇರಿ ಆ ಪರಮಾತ್ಮನ ಮುಖದೊಳಗೆ ಹೇಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಕೆಲವರು ತಲೆಗಳು ನುಚ್ಚು ನೂರಾಗಿ ಒದ್ದಾಡ್ತಾ ಇದ್ದಾರೆ. ಅದೆಲ್ಲವನ್ನ ದೃಷ್ಟಾಂತ ಕೊಡ್ತಾನೆ. ಹೇಗೆ ನದಿಗಳು ಹೋಗಿ ನದಿಗಳ ಜಲದ ದೃಷ್ಟಾಂತ, ನದಿ ಜಲ ಏನಾಗ್ತದೆ ಸಮುದ್ರದ ಒಳಗೆ ಹೇಗೆ ಸೇರ್ತದೆ, ಅದೇ ರೀತಿ ಪತಂಗಗಳು ರಾತ್ರಿ ಹೊತ್ತು ಈ ಮಳೆಗಾಲದಲ್ಲಿ ಕೆಲವೆಲ್ಲ ಎಲ್ಲಾದ್ರೂ ಬೆಂಕಿ ಹಚ್ಚಿದ್ರಲ್ಲಿ ಎಲ್ಲ ಬೇರೆ ಬೇರೆ ಕಡೆಯಿಂದ ಪತಂಗಗಳು ಆಕರ್ಷಿತವಾಗಿ ಮುಂದಲ್ಲಿ ಬಿದ್ದು ಸಾಯ್ತವೆ. ಅದರ ಉದಾಹರಣೆಯನ್ನು ಕೊಟ್ಟು ದೃಷ್ಟಾಂತವನ್ನು ಕೊಟ್ಟು ಸ್ಪಷ್ಟ ಮಾಡ್ತಾನೆ 2 ಶ್ಲೋಕಗಳ ಮುಖಾಂತರವಾಗಿ ಅರ್ಜುನ. ಏನ್ ಹೇಳ್ತಾನೆ ನಾಳೆ ನೋಡೋಣ. ಓಂ ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿನ್ ದುಃಖಂ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.